So, hello everyone, welcome to all my YouTube channel. So, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಯಾವುದು ಪ್ರಪೋರ್ಷನ್ ಆ್ಯಂಡ್ ರೇಷಿಯೋ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಾವು ರೀಸನಿಂಗ್ ಕ್ಲಾಸ್ನ ಮಾಡ್ತಿದ್ವಿ. ಸೊ ರೀಸನಿಂಗ್ ಕ್ಲಾಸ್ ಆಗಿರುವಂಥದ್ದು. ರೀಸನಿಂಗಲ್ಲಿ ನಮಗೆ ಇವತ್ತು ಟೋಟಲ್ ಆಲ್ರೆಡಿ ನಾವು 9 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಇದು 10th ಚಾಪ್ಟರ್ ಆಗಿರುವಂಥದ್ದು, ಕರೆಕ್ಟಲ್ಲ? ಸೊ ಇದು ರೀಸನಿಂಗಲ್ಲಿ 10th ಚಾಪ್ಟರ್ ಆಗಿರೋದು. ಚಾಪ್ಟರ್ ಹೆಸರೇನು? ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್, ದಿಕ್ಕು ಮತ್ತು ದೂರ ಅಂತ. ಸೊ ಇದು ನಿಮಗೆ ಈಸಿಯೆಸ್ಟ್ ಆಗಿರುವಂಥ ಚಾಪ್ಟರ್ಸ್. ಸೊ ಈಸಿಯೆಸ್ಟ್ ಆಗಿರುವಂಥ ಚಾಪ್ಟರ್, ಫುಲ್ ಈಸಿ ಕಾನ್ಸೆಪ್ಟ್ ಇರುತ್ತೆ. ಇದರಲ್ಲಿ ಏನು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಏನಿರಲ್ಲ. ಮತ್ತು ಇದು ಸ್ಕೋರಿಂಗ್ ಚಾಪ್ಟರ್ ಆಗಿರುವಂಥದ್ದು. ಸೊ ನಿಮಗೆ ಇಂಥ ಕ್ವಶನ್ಸ್ ಬಂದಾಗ ನೀವು ಈ ಚಾಪ್ಟರ್ ರಿಲೇಟೆಡ್ ಯಾವುದೇ ಕ್ವಶನ್ಸ್ ಬಂದರೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ನಮಗೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್. ಡೈರೆಕ್ಷನ್ ಅಂದರೆ ಏನಂತ ಗೊತ್ತಿರ್ಬೇಕು ನಮಗೆ. ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಅಂತ ಅನ್ಕೊತೀನಿ ಭಾಳ ಚೆನ್ನಾಗಿ. ನಮಗೆ ದಿಕ್ಕುಗಳು, ಸೊ ನಮ್ಮ ದಿಕ್ಕುಗಳು ಟೋಟಲ್ ಎಷ್ಟಿದ್ದಾವೆ ನಮಗೆ? ಸೊ ಟೋಟಲ್ ದಿಕ್ಕುಗಳು 8 ಅದಾವೆ, ಕರೆಕ್ಟಲ್ಲ? ಮಾರ್ಕರಾಗಿ ಮುಡ್ತಿಲ್ಲಲ್ಲ, ಒಂದು ನಿಮಿಷ ಸ್ಟ್ರಕ್ಕು ಆಗ್ತಿದೆ. ಸೊ ಟೋಟಲ್ ನಮಗೆ ದಿಕ್ಕುಗಳು ಎಷ್ಟು? 8 ಅದಾವೆ. ಸೊ ಟೋಟಲ್ ದಿಕ್ಕುಗಳು ಎಷ್ಟು ಅದಾವೆ? 8 ಅದಾವೆ. ಸೊ ಯಾವ್ಯಾವ ಅಂತ ನಿಮಗೆ ನೋಡಿಲಿ. ಅಯ್ಯೋ ಮಾರ್ಕರು, ಒಂದು ನಿಮಿಷ. ಸೊ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸಾರಿ. ಸೊ ನಮಗೆ ಟೋಟಲ್ ಡೈರೆಕ್ಷನ್ಸ್ ಎಷ್ಟದಾವೆ ನಮ್ಮಲ್ಲಿ? ಟೋಟಲ್ ಡೈರೆಕ್ಷನ್ಸ್ ಯಾವುದೇ 8 ಅದಾವೆ. ಸೊ ಯಾವ್ಯಾವ ಅಂತ ಫಸ್ಟ್ನೇದಾಗಿ ನೋಡಿ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಇಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ. ಆಮೇಲೆ 4 ದಿಕ್ಕುಗಳು ಅದು. ಇನ್ನೂ 4 ದಿಕ್ಕುಗಳು ಯಾವ ಅಂತಂದರೆ, ಇದ್ಯಾವುದು? ಇಲ್ಲಿಂದ ಇದು ನಾರ್ತ್ ಈಸ್ಟ್ ಡೈರೆಕ್ಷನ್, ಇದ್ಯಾವುದು? ಸೌತ್ ಈಸ್ಟ್ ಡೈರೆಕ್ಷನ್. ಅದೇ ಥರ ಇದು ಯಾವುದು ನಮಗೆ? ಸೌತ್ ವೆಸ್ಟ್ ಡೈರೆಕ್ಷನ್. ಅದೇ ಥರ ಇದು ಯಾವುದು? ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ. ಸೊ ನಮಗೆ ಟೋಟಲ್ 8 ದಿಕ್ಕುಗಳು. ಸೊ ಇದು ಇಂಗ್ಲೀಷಲ್ಲಿ ಆಯ್ತು. ಕನ್ನಡದಲ್ಲಿ ಆದರೆ ಯಾವ ಥರ ಅಂದರೆ ನೋಡಿ, ಇಲ್ಲಿ ಕನ್ನಡದಲ್ಲಿ ನೋಡಿ. ಸೊ ಕನ್ನಡದಲ್ಲಿ ಯಾವುದು? ಉ ಈ ಪು ಆದವನ ಎಕ್ಪ ಅಂತ. ಸೊ ಉ ಇದು ಉ, ಈ ಉ, ಆ, ದ, ನೈ, ಪ, ವ ಅಂತ. ಅದೇ ಇದೊಂದು ಶಾರ್ಟ್ಕಟ್ ಟ್ರಿಕ್ಸ್. ಉಯಿಪು ಆದ ನೈಪವ ಅಂತ. ಅಂದರೆ ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ ಅಂತ. ಸೊ ಈ ಥರ ನಿಮಗೆ ಟೋಟಲ್ ದಿಕ್ಕುಗಳು ಇರೋದು. ಸೊ ಇದರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರ್ತವೆ ಡೈರೆಕ್ಷನ್ಸ್ ಮೇಲೆ. ಸೊ ಇನ್ನೊಂದಾಗಿ ನಾವು ನೋಡಿಲ್ಲಿ ಉತ್ತರ ಡೈರೆಕ್ಷನ್ ಕಡೆ ನಿಂತೀವಂದರೆ, ಉತ್ತರ ಕಡೆ ಡೈರೆಕ್ಷನ್ ನಿಂತೀವಂದ್ರೆ ನಮ್ಗೆ ಏನಾಗುತ್ತೆ? ಇಲ್ಲಿ ಇದರಲ್ಲಿ ರೈಟು ಈ ಸೈಡ್ ಆಗುತ್ತೆ, ಲೆಫ್ಟು ಈ ಸೈಡ್ ಆಗುತ್ತೆ. ಅದೇ ಥರ ನಾವು ದಕ್ಷಿಣ ಡೈರೆಕ್ಷನ್ ಅಂತ ಏನಾಗುತ್ತೆ? ಇದರದ್ದು ಅಪೋಸಿಟ್ ಆಗುತ್ತೆ. ಯಾವುದು? ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಇದೊಂದು ನಿಮಗೆ ಮಾಹಿತಿ ಗೊತ್ತಿರಬೇಕು. ಸೊ ಆಯ್ತಲ್ಲ? ಸೊ ಇಷ್ಟು ನಿಮಗೆ ಡೈರೆಕ್ಷನ್ಸಲ್ಲಿ ಇರುವಂಥ ಬೇಸಿಕ್ ಕಾನ್ಸೆಪ್ಟ್ಗಳು. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ಗಳು ಅದೇ ರಿಲೇಟೆಡ್. ಸೊ ಸ್ಟಾರ್ಟ್ ವಿತ್ ದಿ ಫಸ್ಟ್ ಪ್ರಾಬ್ಲಮ್. ಸೊ ನೋಡಿ, ಫಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅವರು? ಸುನಿಲ್ ಸ್ಟಾರ್ಟ್ಸ್ ಫ್ರಮ್ ಎ ಪಾಯಿಂಟ್ ಎ ಅಂತ ಆ್ಯಂಡ್ ಟ್ರಾವೆಲ್ಸ್ 8 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್, ಟರ್ನ್ಸ್ ಲೆಫ್ಟ್ ಆ್ಯಂಡ್ ಟ್ರಾವೆಲ್ಸ್ 6 ಕಿಲೋಮೀಟರ್ ಆ್ಯಂಡ್ ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ಕವರ್ಸ್ ಅನದರ್ 7 ಕಿಲೋಮೀಟರ್. ಹಿ ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ಟ್ರಾವೆಲ್ಸ್ ಅನದರ್ 6 ಕಿಲೋಮೀಟರ್. ಹೌ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಈಸಿ ಫ್ರಮ್ ಪಾಯಿಂಟ್ ಎ ಅಂತ. ಅಂದರೆ ಸುನಿಲ್ ಏನು ಮಾಡ್ತಾನೆ? ಒಂದು ಪಾಯಿಂಟ್ ಎ ಇದೆ, ಇಲ್ಲಿ ಎ ಪಾಯಿಂಟ್ ಏನು ಮಾಡ್ತಾನೆ? ತನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ, ಕರೆಕ್ಟಲ್ಲ? ಸೊ ಇದನ್ನು ಏನು ಮಾಡ್ಕೊಂಡು ನೀವು ಸ್ಮಾಲ್ ಆಗಿ ಒಂದು ಪಾಯಿಂಟ್, ಇದು ಎ ಪಾಯಿಂಟ್ನ ಜರ್ನಿ ಮಾಡ್ತಾರೆ. ಇಲ್ಲಿಂದ ಟ್ರಾವೆಲ್ಸ್ 8 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ ಅಂತ. ಅಂದರೆ ಈ ಕಡೆ ನಾರ್ತ್, ಈ ಕಡೆ ಬರುತ್ತಲ್ಲ 8 ಕಿಲೋಮೀಟರ್ ನಾರ್ತ್. ಆ್ಯಂಡ್ ಟರ್ನ್ಸ್ ಲೆಫ್ಟ್ ಅಂತ. ನೋಡಿ, ನಾನು ನಿಮ್ಗೆ ಹೇಳಿದ್ದೇನು? ಲೆಫ್ಟು ಈ ಸೈಡ್ ಬರುತ್ತೆ. ಸೊ ಈ ಸೈಡ್ ಯಾವುದೋ ಎಡಗಡೆ ಸೈಡ್. ಸೊ ಇಲ್ಲಿಂದ 8 ಕಿಲೋಮೀಟರ್ ಆಯಿತು. ಮತ್ತು ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದ್ದಾರಂತ? ಟರ್ನ್ಸ್ ಲೆಫ್ಟು ಆ್ಯಂಡ್ ಟ್ರಾವೆಲ್ಸ್ 6 ಕಿಲೋಮೀಟರ್ ಅಂತ. ಮತ್ತು 6 ಕಿಲೋಮೀಟರ್ ಹೋಗ್ತಾನೆ. ಅದೇ ಥರ ಆ್ಯಂಡ್ ದೆನ್ ಟರ್ನ್ಸ್ ರೈಟ್ ಅಂತ. ಸೊ ರೈಟ್ ನಮ್ಗೆ ಯಾವುದಾಗುತ್ತೆ? ಮೇಲ್ಗಡೆ ಆಗುತ್ತೆ. ಆದ್ದರಿಂದ ಏನು ಮಾಡಬೇಕು? ಮತ್ತೆ ಮೇಲ್ಗಡೆ ಹೋಗ್ಬೇಕು. ಸೊ ಮೇಲ್ಗಡೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? ಮತ್ತೆ 7 ಕಿಲೋಮೀಟರ್ ಅಂತ. ಸೊ ಇದನ್ನು 7 ಕಿಲೋಮೀಟರ್ ಅಂತ ಬರ್ಕೊರಿ.
ಆ್ಯಂಡ್ ಈ ಟರ್ನ್ಸ್ ರೈಟ್ ಟರ್ನ್ ಅಂತ ಮತ್ತೆ ಏನು ಮಾಡ್ತಾನೆ ಇಲ್ಲಿ ರೈಟ್ ಟರ್ನ್ ಮಾಡೋದು ಎಷ್ಟು ಕಿಲೋಮೀಟರ್ 6 ಕಿಲೋಮೀಟರ್ ಅಂದರೆ ಸೇಮ್ ಎಕ್ಸಾಕ್ಟ್ಲಿ ಮತ್ತು ಅದೇ ಲೊಕೇಶನಲ್ಲಿ ಬರ್ತಾನೆ ಇಲ್ಲಿ. ಸೊ ಮತ್ತೇನಾಗುತ್ತೆ 6 ಕಿಲೋಮೀಟರ್ ಆಗುತ್ತೆ. ಹೌ ಫಾರ್ ಅಂತ, ಸೊ ಇಲ್ಲಿಂದ ಏನು ಅಂತ ಇದನ್ನು ಬಿ ಪಾಯಿಂಟ್ ಅಂದ್ಕೊಳ್ಳಿ. ಸೊ ಬಿ ಪಾಯಿಂಟಿಂದ ಎ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಕಂಡುಹಿಡಿದು ಕಟ್ಟಿದ್ದಾರೆ ಇಲ್ಲಿ. ಸೊ ಆದ್ದರಿಂದ ನೋಡಿ ಬಿ ಇಂದ ಇಲ್ಲಿ ಸಿ ಪಾಯಿಂಟ್ ಇದೆ ಅಂತಂದರೆ ಬಿ ಇಂದ 6 ಸಿ ಪಾಯಿಂಟಿಗೆ ಎಷ್ಟಿದೆ ಇಲ್ಲಿ ನಮಗೆ 7 ಅಂತ ಕರೆಕ್ಟಲ್ಲ. ಯಾಕಂದರೆ ಇಲ್ಲಿ 7 ಇದೆ ಅಂದರೆ ಅದರಷ್ಟು ಈಕ್ವಲ್ ಪಾಯಿಂಟೇ ಬಂದಿರುತ್ತೆ, ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಸೊ 7 ಮತ್ತು ಇಲ್ಲೇನಿದೆ 8 ಇದೆ. ಸೊ 7 + 8 ನಮಗೇನಾಗುತ್ತೆ 7 + 8 ಅಲ್ಲ 7 + 8 ಈಜ್ಕೊಲ್ಟು ನಮಗೆ ಎಷ್ಟು ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹೋದಂಗಿಲ್ಲ. ಸೊ ಫ್ರಮ್ ಇನಿಷಿಯಲ್ ಪಾಯಿಂಟಿಂದ ಫೈನಲ್ ಪಾಯಿಂಟಿಗೆ ನಮಗೆ ಎಷ್ಟು 15 ಕಿಲೋಮೀಟರ್. ಆದ್ದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಈಸಿಯಾಗಿ ಪ್ರಾಬ್ಲಮ್ ಇರುವಂಥದ್ದು, ನೀವೇನು ಇದರಲ್ಲಿ ಡಿಫಿಕಲ್ಟ್ ಪ್ರಾಬ್ಲಮ್ ಯಾವುದಿರಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ ಸೆಕೆಂಡ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಸೊ ನವನೀತ್ ಸ್ಟಾರ್ಟ್ಸ್ ಪಾಯಿಂಟ್ ವೈ ಅಂತ ಆ್ಯಂಡ್ ಡ್ರೈವ್ 10 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್. ಹಿ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 18 ಕಿಲೋಮೀಟರ್. ಹಿ ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ಡ್ರೈವ್. ಸೊ ಏನೇನು ಕೊಡಿದ್ರೆ ಅದನ್ನೇ ನೀವು ನೋಡ್ಕೊತ ಹೋಗಿ. ಸೊ ಫಸ್ಟ್ನೇದಾಗಿ ನಮಗೇನಿದೆ ವೈ ಪಾಯಿಂಟಲ್ಲಿ ಇದೆ. ಸೊ ವೈ ಪಾಯಿಂಟ್ನ ಇಲ್ಲಿ ಬರ್ಕೊಂಬಿಡಿ. ವೈ ಪಾಯಿಂಟಲ್ಲಿ ಡ್ರೈವ್ಸ್ 10 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಅಂತ. ಸೊ ವೆಸ್ಟ್ ಅಂದರೆ ಯಾವುದು ಪಶ್ಚಿಮ ದಿಕ್ಕಿ ಕಡೆ 10 ಕಿಲೋಮೀಟರ್. ಮತ್ತೇನು ಮಾಡಿ ಹಿ ದೆನ್ ಟೆಕ್ಸ್ ರೈಟ್ ಟರ್ನ್ ಅಂತ. ಸೊ ಮತ್ತೇನು ಮಾಡಿದಾನೆ ಇಲ್ಲಿ ರೈಟ್ ಟರ್ನ್ ತೊಗೊತಾನಂತ ಅಂದರೆ ಮೇಲ್ಗಡೆ ಹೋಗ್ಬೇಕು ನಾವು. ಸೊ ಮೇಲ್ಗಡೆ ಎಷ್ಟು ಕಿಲೋಮೀಟರ್ ಡ್ರೈವ್ಸ್ 18 ಕಿಲೋಮೀಟರ್ ಅಂತ, ಇಲ್ಲಿ 18 ಕಿಲೋಮೀಟರ್. ಸೊ ಆ್ಯಂಡ್ ಹಿ ದೆನ್ ಟರ್ನ್ಸ್ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 10 ಕಿಲೋಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗೆ 18 ಕಿಲೋಮೀಟರ್ ಆದರೆ ಮತ್ತೇನಾಗುತ್ತದೆ ರೈಟ್ ಟರ್ನ್ ತೊಗೊಂಡು ಮತ್ತೆ 10 ಕಿಲೋಮೀಟರ್ ಹೋಗ್ತಾನೆ ಅಂದರೆ ಮತ್ತೆ ಸೇಮ್ ಇನಿಷಿಯಲ್ ಪಾಯಿಂಟಿಗೆ ಬರ್ತಾನಂತ. ಸೊ ಇಲ್ಲಿ 10 ಕಿಲೋಮೀಟರ್. ಹಿ ಟೇಕ್ಸ್ ಎ ಫೈನಲ್ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 15 ಕಿಲೋಮೀಟರ್ ಅಂದರೆ ಮತ್ತೆ ಇಲ್ಲಿಂದ ಏನು ಮಾಡ್ತಾನೆ 15 ಕಿಲೋಮೀಟರ್ ಬರ್ತಾನೆ ಇಲ್ಲಿ. ನೋಡಿ ಇಲ್ಲಿ ಈ ಪಾಯಿಂಟಿಗೆ ಬಂದಾತ ಟೋಟಲ್ ಇಲ್ಲಿ ಎಷ್ಟಿರೋದು ಇಲ್ಲಿ ನೋಡಿ ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಅಂದ್ಕೊಳ್ಳಿ, ಇದನ್ನು ಝೆಡ್ ಅಂದ್ಕೊಳ್ಳಿ, ಇದನ್ನು ಡಬ್ಲ್ಯೂ ಅಂದ್ಕೊಳ್ಳಿ. ಸೊ ಇಲ್ಲಿಗೆ ಏನಿದೆ ಇಲ್ಲಿ ವಿ ಅಂದ್ಕೊಳ್ಳಿ. ಸೊ ಇಲ್ಲಿ ಟೋಟಲ್ ಇಲ್ಲಿ 15 ಇದೆ. ಜೆಡ್ ಇಂದ ಎಕ್ಸ್ಗೆ ಎಷ್ಟಿದೆ 18 ಕಿಲೋಮೀಟರ್ ಇದೆ ಅಂದರೆ ಜೆಡ್ ಡಬ್ಲ್ಯೂ ಇಂದ ವಿಗೆ ಅವನು 15 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಅಂದರೆ ವಿ ಇಂದ ಮತ್ತು ವೈಗೆ ಎಷ್ಟು ಕಿಲೋಮೀಟರ್ ಉಳಿತದೆ ಇಲ್ಲಿ 3 ಕಿಲೋಮೀಟರ್ ಉಳಿತದೆ, 3 ಕಿಲೋಮೀಟರ್. ಆದ್ದರಿಂದ ಅವನೇನು ಕೇಳಿದಾನೆ ಏನಂತ ಕೇಳಿದಾನೆ ಇಲ್ಲಿ ಸ್ಟಾಪ್ಸ್ ಎಟ್ ಪಾಯಿಂಟ್ ಜೆಡ್ ಅಂತ. ಅಂದರೆ ಇಲ್ಲಿ ಜೆಡ್ ಪಾಯಿಂಟ್ ಇಲ್ಲಿ ಬರ್ಕೋಬೇಕು ನಾವು ಆ್ಯಕ್ಚುಲಿ. ಸೊ ಉಲ್ಟಾ ಬರ್ಕೋಬೇಕಷ್ಟೇ. ಸೊ ಇಲ್ಲಿ ನಾವು ಪಾಯಿಂಟ್ ಇದು ಮಾಡೋದು ಸ್ವಲ್ಪ ಮಿಸ್ಟೇಕ್ ಮಾಡಿವಿ ಅಷ್ಟೇ, ಏನಿಲ್ಲ. ನಾವು ಯಾವುದಾದ್ರೂ ಒಂದು ಗುರುತು ಮಾಡ್ಬೋದು. ಸೊ ಫೈನಲ್ ಆಗಿ ಆತ ಯಾವ ಪಾಯಿಂಟಲ್ಲಿ ಬಂದು ನಿಂತಿದ್ದಾನೆ ಇಲ್ಲಿ ಜೆಡ್ ಪಾಯಿಂಟಲ್ಲಿ ಬಂದು ನಿಂತಿದ್ದಾನೆ ಇಲ್ಲಿ. ಸೊ ಜೆಡ್ ಪಾಯಿಂಟಲ್ಲಿ ಎಷ್ಟು ಡಬ್ಲ್ಯೂ ಇಂದ ಜೆಡ್ಗೆ 15 ಕಿಲೋಮೀಟರ್ ಕರೆಕ್ಟ್ ಅಲ್ವಾ. ಆದ್ದರಿಂದ ಹೌ ಫಾರ್ ಅಂತ, ಹೌ ಫಾರ್ ಆ್ಯಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ಶುಡ್ ಹಿ ಡ್ರೈವ್ ಇನ್ ಆರ್ಡರ್ ಟು ರೀಚ್ ಪಾಯಿಂಟ್ ಎ ವೈ ಆಗೇನಂತ. ಅಂದರೆ ವೈ ಪಾಯಿಂಟಿಗೆ ಮತ್ತೆ ಬರೋಕ್ಕೆ ಅವನು ಇಲ್ಲಿಂದ ಜೆಡ್ ಪಾಯಿಂಟಿಂದ ವೈ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸಲ್ಲಿದ್ದಾನೆ ಇಲ್ಲಿ 3 ಕಿಲೋಮೀಟರ್ ಅಂತ, 3 ಕಿಲೋಮೀಟರ್. ಮತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ಬೇಕು ಅವನು? ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಈಸ್ಟು ವೆಸ್ಟು ನಾರ್ತು ಸೌತ್ ಅಂತ. ಅಂದರೆ ಸೌತ್ ಪಾಯಿಂಟ್ ಕಡೆ ಬಿಡ್ಬೇಕಂತ. ಎಷ್ಟು 3 ಕಿಲೋಮೀಟರ್ ಅಂತ. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅದೇ ಥರನೇ ಇದೆ. ಹರಿಣಿ ಏನು ಮಾಡ್ತಾರೆ, ಒಬ್ಬರು ಪಾಯಿಂಟ್ ವೈ ಇಂದ ಸ್ಟಾರ್ಟ್ ಮಾಡ್ತಾರೆ, ವೈ ಪಾಯಿಂಟಿಂದ ಆ್ಯಂಡ್ ಡ್ರೈವ್ಸ್ 7 ಕಿಲೋಮೀಟರ್ ಅಂತ ಟುವರ್ಡ್ಸ್ ಸೌತ್ ಅಂತ. ಅಂದರೆ ಕೆಳಗಡೆ ಬರ್ಬೇಕಂದ್ರೆ ಇಲ್ಲಿ ಮೇಲೆ ಬರ್ಕೊಳ್ಳಿ ಇಲ್ಲಿ. ಸೊ ವೈ ಪಾಯಿಂಟಿಂದ ಏನು ಮಾಡ್ತಾರೆ ಸೌತ್ ಕಡೆ, ಸೌತ್ ಎಷ್ಟು 7 ಕಿಲೋಮೀಟರ್. ಮತ್ತೇನು ಮಾಡ್ತಾರೆ ಸಿ ದೆನ್ ಟೇಕ್ಸ್ ಎ ಲೆಫ್ಟ್ ಟರ್ನ್ ಅಂತ. ಸೊ ನಾನು ನಿಮ್ಗೆ ಹೇಳಿದ್ದೆ ಲೆಫ್ಟ್ ಟರ್ನ್ ನಾವು ಮೇಲ್ಗಡೆ ಹೋದಾಗ ನಮಗೆ ಈ ಕಡೆ ನೋಡಿರಿ, ಈ ಕಡೆ ಲೆಫ್ಟ್ ಆದಾಗ ನಮಗೆ ಕೆಳಗಡೆ ಬಂದಾಗ ಏನಾಗುತ್ತೆ ಇದ್ರದ್ದು ಆಪೋಸಿಟ್ ಆಗುತ್ತೆ ಲೆಫ್ಟು ಕರೆಕ್ಟ್ ಅಲ್ಲ. ಅದರಿಂದ ಲೆಫ್ಟ್ ಏನಾಗುತ್ತೆ ಈ ಸೈಡ್ ಆಗುತ್ತೆ, ಈ ಸೈಡ್ ಎಷ್ಟು 14 ಕಿಲೋಮೀಟರ್ ಹೋಗ್ತಾನಂತ ಇಲ್ಲಿಂದ 14 ಕಿಲೋಮೀಟರ್. ಸಿ ದೆನ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಡ್ರೈವ್ಸ್ 7 ಕಿಲೋಮೀಟರ್. ಮತ್ತೇನು ಮಾಡ್ತಾರೆ ಇಲ್ಲಿ ಮತ್ತೆ ಲೆಫ್ಟ್ ಟರ್ನ್ ತೊಗೊಂಡು ಮತ್ತೇನು ಮಾಡ್ತಾರೆ 7 ಕಿಲೋಮೀಟರ್ ಹೋಗ್ತಾರಲ್ಲಿ. ಸೊ ಈ ಪಾಯಿಂಟಿಗೆ ಬಂದರು. ಸೊ ಅದು ಎಷ್ಟು 17 ಕಿಲೋಮೀಟರ್. ಸಿ ಟೇಕ್ಸ್ ಎ ಫೈನಲ್ ಲೆಫ್ಟ್ ಟರ್ನ್ ಅಂತ ಆ್ಯಂಡ್ ಡ್ರೈವ್ಸ್ 18 ಕಿಲೋಮೀಟರ್. ಅಂದರೆ ಮತ್ತೆ ಇಲ್ಲಿಂದ ಏನು ಮಾಡ್ತಾರೆ ಅವರು 18 ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾರೆ. ಅಂದರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ನಮ್ಗೆ ಏನಿದೆ 14 ಕಿಲೋಮೀಟರ್ ಇದೆ. ಮತ್ತೆ ಏನಾಯ್ತು 4 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ತಾರೆ ಅವರು ಕರೆಕ್ಟ್ ಅಲ್ಲ. 4 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಿ ಏನು ಮಾಡ್ತಾರೆ ಪಾಯಿಂಟ್ ಜೆಡ್ಡಲ್ಲಿ ಅವ್ರು ಏನು ಮಾಡ್ತಾರೆ ಸ್ಟಾಪ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಪಾಯಿಂಟ್ ಜೆಡ್ಡಲ್ಲಿ ಸ್ಟಾಪ್ ಮಾಡಿದಾಗ ಇಲ್ಲಿಂದ ಜೆಡ್ಡಿಂದ ವೈಗೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದಾರೆ ಅವರು 4 ಕಿಲೋಮೀಟರ್. ಮತ್ತು ವಿಚ್ ಡೈರೆಕ್ಷನ್ಗೆ ಅವರು ಫಸ್ಟ್ ವೈ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಯಾವ ಡೈರೆಕ್ಷನ್ಗೆ ಹೋಗ್ಬೇಕು ಅವರು ಏನು ಈಸ್ಟ್ ಡೈರೆಕ್ಷನ್ ಹೋಗ್ಬೇಕು ಅವರು. ಅಂದರೆ ಈ ಡೈರೆಕ್ಷನ್ಗೆ ಹೋದರೆ ಅವ್ರು ಏನು ಮಾಡ್ತಾರೆ ವೈ ಪಾಯಿಂಟಿಗೆ ರೀಚ್ ಆಗ್ತಾರೆ. ಅಂದರೆ 4 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಪ್ರಿಯಾ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ವೈ ಅಂತ, ವೈ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾರೆ. ಮತ್ತೇನು ಮಾಡ್ತಾರೆ ಅವರು ಈಸ್ಟ್ ಡೈರೆಕ್ಷನ್ ಕಡೆ ಹೋಗ್ತಾರೆ ಅವರು. ಈಸ್ಟ್ ಡೈರೆಕ್ಷನ್ ಎಷ್ಟು 12 ಕಿಲೋಮೀಟರ್ ಅಂತ. ಸೊ ಇಲ್ಲಿಂದ 12 ಕಿಲೋಮೀಟರ್ ಕಡೆ ಹೋಗ್ತಾರೆ. ಓಕೆ. ಆ್ಯಂಡ್ ಸಿ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 10 ಕಿಲೋಮೀಟರ್. ಮತ್ತೇನು ಮಾಡ್ತಾರೆ ರೈಟ್ ಟರ್ನ್ ತೊಗೊತಾರೆ. ಅಂದರೆ ಈ ಕಡೆ ಕೆಳಗಡೆ ಅಂದರೆ ಸೌತ್ ಡೈರೆಕ್ಷನ್ ಕಡೆ ಬರ್ಬೇಕು. ಇಲ್ಲಿ ಏನಾಗುತ್ತೆ ಇಲ್ಲಿಂದ ಸೌತ್ ಡೈರೆಕ್ಷನ್ ಎಷ್ಟು 10 ಕಿಲೋಮೀಟರ್ ಅಂತ, 10 ಕಿಲೋಮೀಟರ್. ಸೊ ಸಿ ದೆನ್ ಟರ್ನ್ಸ್ ರೈಟ್ ಅಂತ ಮತ್ತೆ ರೈಟ್ ಟರ್ನ್ ತೊಗೊತಾರೆ. ಅಂದರೆ ನಾನು ನಿಮ್ಗೆ ಹೇಳಿದ್ದೆ
ಸೊ ಮೇಲ್ಗಡೆ ಹೋದಾಗ ನಮ್ಗೆ ರೈಟ್ ಟರ್ನ್ ಯಾವ ಸೈಡ್ ಇರುತ್ತಲ್ಲ ಅದ್ರದ್ದು ಅಪೋಸಿಟ್ ಸೈಡ್ ಇರುತ್ತೆ, ಅಂದರೆ ಈ ಸೈಡ್ ಅಂತ. ಸೊ ಎಷ್ಟು ಕಿಲೋಮೀಟರ್ ಹೋಗ್ತಾರೋ 15 ಕಿಲೋಮೀಟರ್. ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಐತಿ? 12 ಕಿಲೋಮೀಟರ್ ಐತಿ, ಕರೆಕ್ಟ್ ಅಲ್ಲ? ಒಂದು ನಿಮಿಷ. ಸೊ ಇಲ್ಲಿಂದ ಇಲ್ಲಿ 12 ಕಿಲೋಮೀಟರ್ ಅಂದರೆ ಈ 12 ಕಿಲೋಮೀಟರ್ ದಾಟಿ ಈ ಪಾಯಿಂಟ್ ದಾಟಿ ಹೋಗಿದ್ದಾರೆ. ಎಷ್ಟೋ 3 ಕಿಲೋಮೀಟರ್ ಜಾಸ್ತಿ ಹೋಗಿದ್ದಾರೆ, 3 ಕಿಲೋಮೀಟರ್ ಜಾಸ್ತಿ. ಎಷ್ಟು? 15 ಕಿಲೋಮೀಟರ್. ಸಿ ಟೇಕ್ಸ್ ಎ ಫೈನಲ್ ರೈಟ್ ಟರ್ನ್ ಆ್ಯಂಡ್ ರೇಸ್ 10 ಕಿಲೋಮೀಟರ್ ಅಂತ. ಮತ್ತೇನು ಮಾಡ್ತಾರೆ ಇಲ್ಲಿಂದ ಅವರು? ಇಲ್ಲಿಂದ ಏನು ಮಾಡ್ತಾರೆ? ಮತ್ತೆ 10 ಕಿಲೋಮೀಟರ್ ಹೋಗ್ತಾರಂತೆ. ಸೊ ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್ ಬರ್ಕೊಂಬಿಡಿ. 10 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಬಂದಾಗ ಮತ್ತೆ ನೋಡ್ತಾರೆ ಅವರು ಪಾಯಿಂಟ್ ಝಡ್ಗೆ ರೀಚ್ ಆಗ್ತಾರೆ, ಝಡ್ ಪಾಯಿಂಟಿಗೆ ರೀಚ್ ಆದರು. ಸೊ ಝಡ್ಡಿಂದ ವೈಗೆ ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿ ನಮಗೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ನಮಗೆ? ಇಲ್ಲಿ 3 ಕಿಲೋಮೀಟರ್ ಅಂತ. 3 ಕಿಲೋಮೀಟರ್. ಝಡ್ಡಿಂದ ವೈ ಡೈರೆಕ್ಷನ್ಗೆ ಹೋಗ್ಬೇಕಂದ್ರೆ ನಾವು ಯಾವ ಡೈರೆಕ್ಷನ್ ಹೋಗಬೇಕು? ಈಸ್ಟ್ ಡೈರೆಕ್ಷನ್ಗೆ ಹೋಗಬೇಕು. ಆದ್ದರಿಂದ 3 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಅಂತ. ಸೊ ಆಪ್ಷನ್ ನಂಬರ್ ಎ ಇದೆ ರೈಟ್ ಆನ್ಸರ್. ಸೊ ನೀವು ನೋಡ್ತಿರ್ಬೇಕಲ್ಲ, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ನಮಗೆ ಡಿಫಿಕಲ್ಟ್ ಪ್ರಾಬ್ಲಮೇ ಬರಲ್ಲ, ಇಲ್ಲಿ ಈಸಿಯೆಸ್ಟ್ ಇರುವಂಥ ಪ್ರಾಬ್ಲಮ್ಸ್ಗಳು ಕೇಳ್ತಾ ಇರಲಿ. ಸೊ ನೆಕ್ಸ್ಟ್ 5th ಪ್ರಾಬ್ಲಮ್. ಸೊ 5th ಪ್ರಾಬ್ಲಮ್ ನೋಡಿ ಅದೇ ಥರನೇ ಏನಿದೆ. ವೀರ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ವೈ ಆ್ಯಂಡ್ ಡ್ರೈವ್ಸ್ 34 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ ಅಂತ. ಅಂದರೆ ನಾರ್ತ್ ಕಡೆ ಅವ್ರು ಏನು ಮಾಡ್ತಾರೆ? ಇಲ್ಲಿ 34 ಕಿಲೋಮೀಟರ್ ಹೋಗ್ತಾರೆ. ಸೊ ಫಸ್ಟ್ನೇದಾಗಿ ಇಲ್ಲಿ ವೈ ಪಾಯಿಂಟು, ಇಲ್ಲಿಂದ ಏನು ಮಾಡ್ತಾರೆ? 34 ಕಿಲೋಮೀಟರ್. ಒಂದು ನಿಮಿಷ, ಲೈನ್ ಸ್ಟ್ರೇಟ್ ಬರ್ತಿಲ್ಲ. ಸೊ ಇಲ್ಲಿ ವೈ ಪಾಯಿಂಟ್ ಇದೆ, ಇಲ್ಲಿ ವೈ ಪಾಯಿಂಟ್ ಇಲ್ಲಿಂದ ಏನು ಮಾಡ್ತಾರೆ? 30 ಕಿಲೋಮೀಟರ್ ಏನು ಮಾಡ್ತಾರೆ? ನಾರ್ತ್ ಸೈಡು. ಈ ದೆನ್ ಟೇಕ್ಸ್ ಲೆಫ್ಟ್ ಟರ್ನ್ ಅಂತ. ಮತ್ತೆ ಏನು ಮಾಡ್ತಾರೆ? ಲೆಫ್ಟ್ ಟರ್ನ್ ತೊಗೊತಾರೆ. ಸೊ ಲೆಫ್ಟ್ ಟರ್ನ್ ಅಂದರೆ ಈ ಸೈಡು ಯಾವುದು? ವೆಸ್ಟ್ ಸೈಡ್. ಎಷ್ಟು? 20 ಕಿಲೋಮೀಟರ್ ಹೋಗ್ತಾರೆ ಇಲ್ಲಿಂದ. ಸೊ 20 ಕಿಲೋಮೀಟರ್. ಅದೇ ಥರ ಅವ್ರೇನು ಮಾಡ್ತಾರೆ? ಮತ್ತೆ ಲೆಫ್ಟ್ ಟರ್ನ್ ತೊಗೊತಾರೆ. ಎಷ್ಟು? 40 ಕಿಲೋಮೀಟರ್ ಅಂತ. ಅಂದರೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ? ಇಲ್ಲಿಂದ ಇಲ್ಲಿಗೆ 34 ಕಿಲೋಮೀಟರ್ ಇದೆ. ಅಂದರೆ ಮತ್ತು ಇದನ್ನು ದಾಟಿ ಎಷ್ಟು ಇನ್ನೂ ಎಕ್ಸ್ಟ್ರಾ 6 ಕಿಲೋಮೀಟರ್ ಜಾಸ್ತಿ ನಿರ್ದಿರ್ತಾರೆ ಅವರು. ಸೊ 6 ಕಿಲೋಮೀಟರ್ ಇನ್ನು ಜಾಸ್ತಿಗೆ. ಅಂದರೆ ಇದನ್ನು ಏನು ಮಾಡ್ಕೊಂಡ್ಬಿಟ್ರೆ 34 ಕಿಲೋಮೀಟರ್. ಹಿ ಟೇಕ್ಸ್ ಎ ಫೈನಲ್ ಲೆಫ್ಟ್ ಟರ್ನ್ ಅಂತ. ಲೆಫ್ಟ್ ಟರ್ನ್ ತೊಗೊಂಡು ಡ್ರೈವ್ಸ್ 20 ಕಿಲೋಮೀಟರ್ ಅಂತ. ಮತ್ತೇನು ಮಾಡ್ತಾರೆ? ಇಲ್ಲಿಂದ ಅವರು 20 ಕಿಲೋಮೀಟರ್ನ ಈ ಕಡೆ ತೊಗೊತಾರೆ ಅವರು, 20 ಕಿಲೋಮೀಟರ್. ಆ್ಯಂಡ್ ಸ್ಟಾಪ್ಸ್ ಅಟ್ ಪಾಯಿಂಟ್ ಝೆಡ್ ಅಂತ. ಅಂದರೆ ಮತ್ತೆ ಪಾಯಿಂಟ್ ಝೆಡ್ಡಿಗೆ ಇಲ್ಲಿ ಬಂದು ನಿಂದಿರ್ತಾರೆ ಅವರು. ಸೊ ಮತ್ತೆ ಸೇಮ್ ಅದೇ ಥರನೇ ಝೆಡ್ಡು ಮತ್ತು ವೈಯಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾರೆ ಅವರು? ಸೊ ಇಲ್ಲಿಂದ ಇಲ್ಲಿಗೆ ನಮ್ಗೆ ಏನಾಗುತ್ತೆ? ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಾರೆ. ಮತ್ತು ವೈ ಪಾಯಿಂಟಿಗೆ ಹೋಗ್ಬೇಕಂದ್ರೆ ಯಾವ ಕಡೆ ಡೈರೆಕ್ಷನ್ಗೆ ಹೋಗ್ಬೇಕು ಅವರು? ನಾರ್ತ್ ಸೈಡ್ ಹೋಗ್ಬೇಕು ಅವರು. ಸೊ ಅದರಿಂದ 6 ಕಿಲೋಮೀಟರ್ ನಾರ್ತ್ ಅಂತ. ಸೊ ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಅದೇ ಥರನೇ ಏನಿರುತ್ತೆ? ಜ್ವಲಿತ್ ಸ್ಟಾರ್ಟ್ಸ್ ಫ್ರಮ್. ಆ್ಯಂಡ್ ಇದು ಕ್ವಶನ್ಸ್ ಇದಾವಲ್ಲ, ಇವೆಲ್ಲ ಕ್ವಶನ್ಸ್ ಇದಾವಲ್ಲ, RRB ಗ್ರೂಪ್ ಡಿ RRB NTPC ಅಂಡರ್ ಗ್ರಾಜುಯೇಟಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನೇ ಮಾಡಿಸ್ತಿದ್ದೆ ನಾನು. ಸೊ ನಿಮಗೆ ಈ ರೀಸನಿಂಗ್ ಕ್ವಶನ್ಸ್ ಹೆಂಗಿದಾವೆ ಅಂತಂದರೆ, ರೀಸನಿಂಗು ಚಾಪ್ಟರ್ಗಳು ನಿಮಗೆ ಡಿಫಿಕಲ್ಟ್ ಲೆವೆಲಲ್ಲಿ ಇರಲ್ಲ, ಅಲ್ಲಿದ್ದಲ್ಲಿ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋದಿರುತ್ತೆ. ಸೊ ನಿಮಗೆ ರೀಸನಿಂಗಲ್ಲಿ ಯಾವುದೇ ಕ್ವಶನ್ ಬಂದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಿಮಗೂ ಇದು ಓನ್ಲಿ RRB ಎಕ್ಸಾಮಿಗೆ ಅಷ್ಟೇ ಅಲ್ಲ, ಇದು ಆಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಕನ್ಸಿಡರ್ ಆಗುತ್ತೆ ಇದು. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ. ಜ್ವಲಿತ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ವೈ ಆ್ಯಂಡ್ ಡ್ರೈವ್ಸ್ 25 ಕಿಲೋಮೀಟರ್ ಟುವರ್ಡ್ಸ್ ಸೌತ್ ಅಂತ. ಅಂದರೆ ಸೌತ್ ಕಡೆ ಅವರು 25 ಕಿಲೋಮೀಟರ್ ಬರ್ತಾರೆ. ಅಂದರೆ ಇಲ್ಲಿ ವೈ ಪಾಯಿಂಟಿಂದ ಏನು ಮಾಡ್ತಾರೆ ಅವರು? ಕೆಳಗಡೆ ಸೌತ್. ಸೊ ಎಷ್ಟು? 25 ಕಿಲೋಮೀಟರ್ ಅಂತ. 25 ಕಿಲೋಮೀಟರ್. ಈ ದೆನ್ ಟೇಕ್ಸ್ ಎ ಲೆಫ್ಟ್ ಟರ್ನ್ ಅಂತ. ಲೆಫ್ಟ್ ಟರ್ನ್ ಹೋಗ್ತಾರೆ ಅವರು. ಅಂದರೆ ರೈಟ್ ಸೈಡ್ ಹೋಗ್ಬೇಕು ನಾವು, ರೈಟ್ ಸೈಡಿಗೆ. ನಾನು ನಿಮ್ಗೆ ಹೇಳಿದ್ದೆ ಮೇಲಿಗಡೆ ಹೋದಾಗ ನಮಗೆ ರೈಟ್ ಯಾವ ಕಡೆ ಆಗುತ್ತಲ್ಲ ಅದೇ ಲೆಫ್ಟ್ ಸೈಡ್ ಆಗುತ್ತೆ ಕೆಳಗಡೆ ಬಂದಾಗ. ಸೊ ಈ ಲೆಫ್ಟ್ ಸೈಡ್ ಕಡೆ ಬರುತ್ತೆ, ಆಪೋಸಿಟ್ ಆಫ್ ರೈಟ್ ಸೈಡ್ ಅಂತ. ಸೊ ಅವಾಗ ಏನಾಗುತ್ತೆ? ಲೆಫ್ಟ್ ಟರ್ನ್ ಎಷ್ಟು? 10 ಕಿಲೋಮೀಟರ್ ಅಂತ. ಸೊ 10 ಕಿಲೋಮೀಟರ್. ಅದೇ ಥರ ಈ ದೆನ್ ಟರ್ನ್ಸ್ ಲೆಫ್ಟ್ ಅಂತ. ಮತ್ತೆ ಲೆಫ್ಟ್ ತೊಗೊಂತಾರೆ ಅವರು. ಎಷ್ಟು? ಡ್ರೈವ್ 25 ಕಿಲೋಮೀಟರ್. ಅಂದರೆ ಮತ್ತೆ ಸೇಮ್ ಆ್ಯಸ್ ಇಟ್ ಇಸ್ ಫಸ್ಟ್ ಇನಿಷಿಯಲ್ ಪಾಯಿಂಟ್ ಇರುತ್ತಲ್ಲ ಅದೇ ಡಿಸ್ಟೆನ್ಸಿಗೆ ಅವರು ವಾಪಸ್ ಬಂದಿರ್ತಾರೆ ಅಲ್ಲಿ 25 ಕಿಲೋಮೀಟರ್. ಈ ಟೇಕ್ಸ್ ಎ ಫೈನಲ್ ಲೆಫ್ಟ್ ಟರ್ನ್ ಆ್ಯಂಡ್ ಡ್ರೈವ್ 7 ಕಿಲೋಮೀಟರ್. ಅಂದರೆ ಮತ್ತು ಇಲ್ಲಿ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಟೋಟಲ್ 10 ಇದೆ. ಅಂದರೆ ನಮಗೇನಾಗುತ್ತೆ? ಈ 10ನಲ್ಲಿ 7 ಕಿಲೋಮೀಟರ್ ಬಂದಿದ್ದಾನೆ, ಅಂದರೆ 7 ಕಿಲೋಮೀಟರ್ ಇಲ್ಲಿ. ಸೊ ಇನ್ನು ನಮಗೆ ಎಷ್ಟು ಉಳಿತಿಲ್ಲಿ? ಝೆಡ್ ಪಾಯಿಂಟಿಗೆ ಬಂದು ನಿಂತಿರ್ತಾರೆ ಅವರು, ಝೆಡ್ ಪಾಯಿಂಟ್. ಸೊ ನಮಗೇನೋ 3 ಕಿಲೋಮೀಟರ್ ಉಳಿತಿಲ್ಲಿ, ಕರೆಕ್ಟ್ ಅಲ್ಲ? ಸೊ ಹೌ ಫಾರ್? ಸೇಮ್ ಅದೇ ಥರನೇ. ಸೊ ಇಲ್ಲಿಂದ ವೈ ಇಂದ ಝೆಡ್ಗೆ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾರೆ ಅವರು? 3 ಕಿಲೋಮೀಟರ್ ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಮತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ಬೇಕು ಅವರು? ವೆಸ್ಟ್ ಡೈರೆಕ್ಷನಲ್ಲಿ ಹೋಗ್ಬೇಕು ಅವರು. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 7th ಪ್ರಾಬ್ಲಮ್ ನೋಡಿ ಅದೇ ಥರನೇ. ತೀರ್ಥ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ವೈ ಆ್ಯಂಡ್ ಡ್ರೈವ್ಸ್ 23 ಕಿಲೋಮೀಟರ್ಸ್ ಅಂತ ಟುವರ್ಡ್ಸ್ ನಾರ್ತ್ ಸೈಡ್ ಅಂತ. ಅಂದರೆ ನಾರ್ತ್ ಸೈಡ್ ಅವ್ರು ಏನು ಮಾಡ್ತಾರೆ ಅವರು? ನಾರ್ತ್ ಸೈಡಲ್ಲಿ 23 ಕಿಲೋಮೀಟರ್ನ ಹೋಗ್ತಾರೆ ಅವರು. ಅಂದರೆ ಇಲ್ಲಿ ವೈ ಪಾಯಿಂಟ್ ಬರ್ಕೊಂಬಿಡಿ. ಮತ್ತು ಇಲ್ಲಿಂದ ಒಂದು ನಿಮಿಷ, ಸ್ಟ್ರೇಟ್ ಲೈನ್ ಬರ್ತಿಲ್ಲ ಇಲ್ಲಿ. ಸೊ ಹಾಗೆ ಸೊ ನೋಡಿ ಇಲ್ಲಿಂದ ಇಲ್ಲಿಗೆ. ಸೊ ವೈ ಪಾಯಿಂಟ್ ಇಲ್ಲೇನು ಹೋಗ್ತಾರೆ ಅವರು? 23 ಕಿಲೋಮೀಟರ್ ನಾರ್ತ್ ಸೈಡ್ ಹೋಗ್ತಾರೆ. ಮತ್ತೇನು ಮಾಡ್ತಾರೆ ಅವರು? ದೆನ್ ಟೇಕ್ಸ್ ರೈಟ್ ಟರ್ನ್ ಅಂತ. ರೈಟ್ ಟರ್ನ್ ತೊಗೊತಾರೆ ಅವರು. ರೈಟ್ ಟರ್ನ್ ಅಂದರೆ ಇದು ಪೂರ್ವ ಕಡೆ ಎಷ್ಟು? 12 ಕಿಲೋಮೀಟರ್ ಹೋಗ್ತಾರೆ ಅವರು, 12 ಕಿಲೋಮೀಟರ್. ದೆನ್ ಟೇಕ್ಸ್
ಈ ದೆನ್ ಟರ್ನ್ಸ್ ರೈಟ್ ಟರ್ನ್ ಅಂತ ಎಷ್ಟು ಡ್ರೈವ್ಸ್ 27 ಕಿಲೋಮೀಟರ್. ಮತ್ತೇನು ಮಾಡ್ತಾರೆ ಅವರು ಈ ಕಡೆ ಹೋಗಿ ಮತ್ತೆ ರೈಟ್ ಟರ್ನ್ ತೊಗೊಂತಾರಂತ ಅವರು. ಸೊ ಈ ಸೈಡ್ ರೈಟ್ ಟರ್ನ್ ಹೋದಾದ್ಮೇಲೆ ಮತ್ತೆ ಏನಾಗುತ್ತೆ ನಮಗೆ ಈ ಸೈಡ್ ಕೆಳಗಡೆ ಬರ್ತಾರೆ ಅವರು ಮತ್ತೆ. ಸೊ 27 ಕಿಲೋಮೀಟರ್ ಆದ್ದರಿಂದ ಕೆಳಗಡೆ ತೊಗೊಂಡಾಗ ಯಾವ ಕಡೆ ನಾವು ಸೌತ್ ಸೈಡಲ್ಲಿ ಒಂದು ನಿಮಿಷ ಸೌತ್ ಸೈಡಲ್ಲಿ ಎಷ್ಟು 27 ಕಿಲೋಮೀಟರ್. ಆದ್ದರಿಂದ ಇಲ್ಲಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ 23 ಕಿಲೋಮೀಟರ್ ಅಂದರೆ 23 ಕಿಲೋಮೀಟರ್ ದಾಟಿ ನೆಕ್ಸ್ಟ್ ಅವ್ರು ಎಷ್ಟು ಎಕ್ಸ್ಟ್ರಾ ತೊಗೊಂಡದವ್ರು 12 ಕಿಲೋಮೀಟರ್ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅಲ್ಲಿ ಕರೆಕ್ಟಲ್ಲ. ಸೊ ನಮಗೆ ಟೋಟಲ್ 27 ಇರುತ್ತೆ, ಅದರಲ್ಲಿ 23 ಇಂದ ವೈ ಸೇಮ್ ಡಿಸ್ಟೆನ್ಸಲ್ಲಿರುತ್ತೆ 23 ಕಿಲೋಮೀಟರ್. ಸೊ ಹಿ ಟೇಕ್ಸ್ ಎ ಫೈನಲ್ ರೈಟ್ ಟರ್ನ್ ಡ್ರೈವ್ಸ್ 12 ಕಿಲೋಮೀಟರ್ ಅಂತ 12 ಕಿಲೋಮೀಟರ್ ಮತ್ತೆ ಏನಾಗುತ್ತೆ ಈ ಕಡೆ ರೈಟ್ ಟರ್ನ್ ತೊಗೊಂತಾರೆ ಅವರು. ರೈಟ್ ಟರ್ನ್ ಅಂದರೆ ಈ ಕಡೆ. ಸೊ ಎಷ್ಟು 12 ಕಿಲೋಮೀಟರ್ ಅಂದರೆ ಈ ಪಾಯಿಂಟಿಗೆ ಬರ್ತಾರೆ ಅವರು ಇಲ್ಲಿಂದ ಇಲ್ಲಿಗೆ. ಒಂದು ನಿಮಿಷ ಸ್ಟ್ರೇಟ್ ಲೈನು ಬರ್ತಿಲ್ಲ ಅದಕ್ಕೆ ಪ್ರಾಬ್ಲಮ್ ಆದ್ರೆ. ಸೊ ಇಲ್ಲಿಗ ಜೆಡ್ ಪಾಯಿಂಟಿಗೆ ಬಂದು ನಿಂತಿರ್ತಾರೆ ಅವರು. ಸೊ ಸೇಮ್ ಅದೇ ಥರನೇ ಜಡ್ಡಿಂದ ಎಗೆ ಎಷ್ಟು ಡಿಸ್ಟೆನ್ಸಲ್ಲಿದ್ದಾರೆ ಅವರು, ಜಡ್ಡಿಂದ ಎಗೆ ಎಷ್ಟು ಡಿಸ್ಟೆನ್ಸಲ್ಲಿ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದಾರೆ. ಮತ್ತು ವೈಗೆ ಹೋಗ್ಬೇಕು, ಯಾವ ಡೈರೆಕ್ಷನ್ ಹೋಗ್ಬೇಕು ನಾವು ನಾರ್ತ್ ಸೈಡ್ ಹೋಗ್ಬೇಕು, ಅದರಿಂದ 4 ಕಿಲೋಮೀಟರ್. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 8th ಪ್ರಾಬ್ಲಮ್ ನೋಡಿ ಇಲ್ಲಿ. ಅಮಿತ್ ಸ್ಟಾರ್ಟೆಡ್ ಫ್ರಮ್ ಪಾಯಿಂಟ್ ಎ ಆ್ಯಂಡ್ ಟ್ರಾವೆಲ್ಡ್ 9 ಕಿಲೋಮೀಟರ್ ಈಸ್ಟ್ ಅಂತ. ಸೊ ನೋಡಿ ಇಲ್ಲಿ ಫಸ್ಟ್ನೇದಾಗಿ ಅವರು ಎ ಪಾಯಿಂಟಲ್ಲಿ ಅಮಿತು ಏನು ಮಾಡ್ತಾನೆ 9 ಕಿಲೋಮೀಟರ್ ಈಸ್ಟ್ ಕಡೆ ಹೋಗ್ತಾನೆ ಇಲ್ಲಿ. ಸೊ ಈಸ್ಟ್ 9 ಕಿಲೋಮೀಟರ್. ಇದೇನು ಟರ್ನ್ ರೈಟ್ ಅಂತ ಮತ್ತೆ ರೈಟ್ ಅಂದರೆ ಏನು ಮಾಡಿ ಸೌತ್ ಕಡೆ ಬರ್ತಿಲ್ಲ ಎಷ್ಟು 6 ಕಿಲೋಮೀಟರ್ ಅಂತ 6 ಕಿಲೋಮೀಟರ್. ಆ್ಯಂಡ್ ದೆನ್ ಟರ್ನ್ ರೈಟ್ ಟರ್ನ್ ಅಂತ ಮತ್ತೆ ರೈಟ್ ಟರ್ನ್ ಅಂದರೆ ಲೆಫ್ಟ್ ಸೈಡಲ್ಲಿ ತೊಗೊಂಡ ಅಂದರೆ ವೆಸ್ಟ್ ಸೈಡಲ್ಲಿ ಎಷ್ಟು 7 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ. ಅಂದರೆ ನೋಡಿ ಇಲ್ಲಿ ಎ ಇಂದ ಒಂದು ಎಕ್ಸಾಂಪಲ್ ಅಂದ್ಕೊಳ್ಳಿ ಬಿ ಪಾಯಿಂಟ್ ಅಂತ. ಬಿ ಪಾಯಿಂಟಲ್ಲಿ 9 ಕಿಲೋಮೀಟರ್ ಅಂದರೆ ಇಲ್ಲಿ ಸಿ ಇಂದ ಒಂದು ಎಕ್ಸಾಂಪಲ್ ಅಂದ್ಕೊಳ್ಳಿ ಡಿ ಪಾಯಿಂಟ್ ಅಂತ. ಡಿ ಪಾಯಿಂಟಿಂದ ಇಲ್ಲಿ ಎಷ್ಟು 7 ಕಿಲೋಮೀಟರ್ ಹೋಗ್ತಾರಂತ. ಸೊ ಎ ಬಿ 9 ಇದೆ ಅಂದರೆ ಏನಂತ ಡಿ ಸಿ ಎಷ್ಟಿದೆ ನಮಗೆ 7 ಕಿಲೋಮೀಟರ್ ಕೊಟ್ಟಿದ್ದಾನೆ. ಈ ಫೈನಲಿ ಟರ್ನ್ ರೈಟ್ ಅಂತ ಆ್ಯಂಡ್ ಟ್ರಾವೆಲ್ 6 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ ಇಲ್ಲಿಂದ ಇಲ್ಲಿಗೆ ಅವನು 6 ಕಿಲೋಮೀಟರ್ ಹೋಗ್ತಾನೆ ಇಲ್ಲಿ. ಸೊ ಇಲ್ಲಿ ಇದನ್ನು ಡಿ ಪಾಯಿಂಟ್ ಕೆಳಗಡೆ ಬರ್ಕೊಟ್ಟು ಇಲ್ಲಿ ಡಿ ಪಾಯಿಂಟ್ನ. ಸೊ ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್ ಹೋಗ್ತಾನೆ ಅಂದರೆ ಎಕ್ಸಾಕ್ಟ್ಲಿ ಈ ಪಾಯಿಂಟಿಗೆ ಬಂದು ಟಚ್ ಆಗ್ತಾನಂತ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಇದನ್ನು ಈ ಪಾಯಿಂಟನ್ನು ಮೆನ್ಷನ್ ಮಾಡಿದಾಗ ಅವಾಗ ಏನಾಗುತ್ತೆ ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಇ ಆ್ಯಂಡ್ ಪಾಯಿಂಟ್ ಎ ಅಂತ. ಪಾಯಿಂಟ್ ಇ ಮತ್ತು ಪಾಯಿಂಟ್ ಎ ನೋಡೋ ಎಷ್ಟು ಡಿಸ್ಟೆನ್ಸ್ ಉಳಿದಿದೆ ಇದನ್ನು ನೋಡಿ ಇಲ್ಲಿ. ಟೋಟಲ್ ಎ ಬಿಯಲ್ಲಿ ಎಷ್ಟಿರೋದು 9 ಕಿಲೋಮೀಟರ್ ಮತ್ತು ಡಿ ಸಿ ಯಲ್ಲಿ ಇರೋದು ಎಷ್ಟು 7 ಕಿಲೋಮೀಟರ್. ಅಂದರೆ ನಮಗಿನ್ನ ಎಷ್ಟು ಡಿಸ್ಟೆನ್ಸ್ ಉಳಿದಂಗಿಲ್ಲ ನಮಗೆ 2 ಕಿಲೋಮೀಟರ್ ಡಿಸ್ಟೆನ್ಸ್ ಉಳಿದಂಗಿಲ್ಲ 2 ಕಿಲೋಮೀಟರ್ ಡಿಸ್ಟೆನ್ಸ್ ಉಳಿದಂಗೆ ನೋಡಿ ಇಲ್ಲಿ ಇಲ್ಲಿಗೆ ಕಂಪೇರ್ ಮಾಡಿದಾಗ ನಮಗೆ 2 ಕಿಲೋಮೀಟರ್ ಉಳಿದ. ಆದ್ದರಿಂದ ಆಪ್ಷನ್ ನಂಬರ್ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಅರ್ಥ ಆಯ್ತಲ್ಲ. ಸೊ ಎ ನಮಗೆ ಎಷ್ಟು 2 ಕಿಲೋಮೀಟರ್ ಅಂತ. ಸೊ ನಾನು ಈ ಥರ ಆನ್ಸರ್ ಬರೀತಿಲ್ಲ, ಡೈರೆಕ್ಟಾಗಿ ಆಪ್ಷನ್ ಟಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನೋಡಿ 9th ಪ್ರಾಬ್ಲಮ್ ನೋಡಿ. ಶಿವಮ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎಕ್ಸ್ ಆ್ಯಂಡ್ ಡ್ರೈವ್ಸ್ 12 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಇದೆನ್ ಟೇಕ್ಸ್ ಅಂತ. ಸೊ ಅಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಲ್ಲ ಅದನ್ನೇ ನೀವು ಫಾಲೋ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋಗಿಲಿ. ನೋಡಿ ಏನಂತ ಕೊಟ್ಟಿದ್ದಾರೆ ಎಕ್ಸ್ ಅಂತ ಒಂದು ಪಾಯಿಂಟ್ ಇದೆ, ಎಕ್ಸ್ ಪಾಯಿಂಟು. ಸೊ ಎಕ್ಸಿಂದ ಶಿವಮ್ ಏನು ಮಾಡ್ತಾನೆ ಅಂದರೆ 12 ಕಿಲೋಮೀಟರ್ ಈಸ್ಟ್ ಕಡೆ ಹೋಗ್ತಾನೆ ಇಲ್ಲಿ 12 ಕಿಲೋಮೀಟರ್ ಈಸ್ಟ್ 12 ಕಿಲೋಮೀಟರ್ ಈಸ್ಟ್ ಕಡೆ ಹೋಗಿ ಇದೆನ್ ಟೇಕ್ಸ್ ಎ ಲೆಫ್ಟ್ ಟರ್ನ್ ಅಂತ. ಮತ್ತೇನು ಮಾಡ್ತಾನೆ ಅವನು ಲೆಫ್ಟ್ ಟರ್ನ್ ಹೋಗ್ತಾನೆ ಅಂದರೆ ಮೇಲ್ಗಡೆ. ಸೊ ಇಲ್ಲಿ ಜಾಗ ಸಾಲಿಕ್ಕಿಲ್ಲ ಅನ್ಕೊತೀನಿ, ಟ್ರೈ ಮಾಡಿ ಬೇಕಾದ್ರೆ. ಎಕ್ಸ್ ಪಾಯಿಂಟಿಂದ 12 ಕಿಲೋಮೀಟರ್ ಏನು ಮಾಡ್ತಾನೆ ಇಲ್ಲಿ ಈಸ್ಟ್ ಕಡೆ ಬಂದು ಮತ್ತೇನು ಮಾಡ್ತಾನೆ ಲೆಫ್ಟ್ ಟರ್ನ್ ತೊಗೊಂಡು 5 ಕಿಲೋಮೀಟರ್ ಮೇಲ್ಗಡೆ ಹೋಗ್ತಾನೆ ಅಂದರೆ 5 ಕಿಲೋಮೀಟರ್ ಇಲ್ಲಿ 5 ಕಿಲೋಮೀಟರ್. ಅದೇ ಥರ ಆ್ಯಂಡ್ ಟರ್ನ್ಸ್ ರೈಟ್ ಡ್ರೈವ್ಸ್ 5 ಕಿಲೋಮೀಟರ್ ಅಂತ. ಮತ್ತೇನಾಗ್ತಾನೆ ಇಲ್ಲಿ ರೈಟ್ ಟರ್ನ್ ತೊಗೊತಾನೆ. ರೈಟ್ ಟರ್ನ್ ಅಂದರೆ ಈ ಸೈಡ್ ಈಸ್ಟ್ ಸೈಡ್ ಮತ್ತು 5 ಕಿಲೋಮೀಟರ್ ಮತ್ತೆ ಹೋಗ್ತಾನೆ. ಈ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 2 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ ರೈಟ್ ಟರ್ನ್ ತೊಗೊತಾನೆ. ರೈಟ್ ಟರ್ನ್ ಅಂದರೆ ಯಾವುದು ನಮಗೆ ಸೌತ್ ಸೈಡ್ ಬರುತ್ತೆ ಎಷ್ಟು 2 ಕಿಲೋಮೀಟರ್ ಹೋಗ್ತಾನೆ. ಈ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಅಂತ. ಮತ್ತೇನು ಮಾಡ್ತಾನೆ ಇಲ್ಲಿ ರೈಟ್ ಟರ್ನ್ ತೊಗೊತಾನೆ. ಸೊ ನಾವು ಕೆಳಗಡೆ ಬಂದಾಗ ನಾನು ನಿಮ್ಗೆ ಹೇಳಿದ್ದೆ ರೈಟ್ ಟರ್ನ್ ಅಂತ ಯಾವುದು ಬರುತ್ತೆ ಲೆಫ್ಟ್ ಇದು ವೆಸ್ಟ್ ಸೈಡಲ್ಲಿ ಬರುತ್ತೆ. ಮತ್ತೇನು ಮಾಡ್ತಾನೆ 2 ಕಿಲೋಮೀಟರ್ ಹೋಗ್ತಾನೆ ಇಲ್ಲಿ ಕರೆಕ್ಟಲ್ಲ. ಇದನ್ನು ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ 7 ಕಿಲೋಮೀಟರ್ ಅಂತ ಅಂದರೆ 7 ಕಿಲೋಮೀಟರ್ ಬರ್ತಾನೆ ಇಲ್ಲಿ. ಸೊ ನೋಡಿ ಇಲ್ಲಿ ಸೊ 7 ಕಿಲೋಮೀಟರ್ ನಮಗೇನಾಗುತ್ತೆ ಇಲ್ಲಿ. ಸೊ ಇಲ್ಲಿ 2 ಕಿಲೋಮೀಟರ್ ಆಯ್ತಲ್ಲ, ಒಂದು ನಿಮಿಷ ಇದನ್ನು 2 ಕಿಲೋಮೀಟರ್ ಬೇಕಿದ್ರೆ ಇದನ್ನು ಇಲ್ಲಿಂದ ಬಂತಲ್ಲ ಇದೇನು ಮಾಡ್ತಾನೆ ಅಂತ 7 ಕಿಲೋಮೀಟರ್ ಹೋಗ್ತಾನೆ ಇಲ್ಲಿ. ಸೊ ಇಲ್ಲಿ ಇದನ್ನು 5 ಬೇಕಿದ್ರೆ ಕೆಳಗೆ ಬರೀತೀನಿ ಇಲ್ಲಿ. ಸೊ ನಮಗೆ ಇಲ್ಲಿ 5 ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗಿದ್ರೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು 7 ಕಿಲೋಮೀಟರ್. ಅಂದರೆ ನೋಡಿ ಇಲ್ಲಿ 5 ಇತ್ತು ಅಂತಂದರೆ ಇದಕ್ಕಿಂತ 2 ದಾಟಿ ಹೋಗಿದೆ ಅಂದರೆ 2 ಕಿಲೋಮೀಟರ್ ದಾಟಿ ಎಕ್ಸ್ಟ್ರಾ ಅಂದರೆ 2 ಕಿಲೋಮೀಟರ್ ಅಂದರೆ ಟೋಟಲ್ 7 ಕಿಲೋಮೀಟರ್. ಇದೆನ್ ಟೇಕ್ಸ್ ಎ ಲೆಫ್ಟ್ ಟರ್ನ್ ಅಂತ. ಮತ್ತೇನು ಮಾಡ್ತಾನೆ ಅಂತ ಲೆಫ್ಟ್ ಟರ್ನ್ ತೊಗೊತಾನೆ ಆ್ಯಂಡ್ ಡ್ರೈವ್ಸ್ 10 ಕಿಲೋಮೀಟರ್ ಅಂತ. ಮತ್ತೇನು ಮಾಡ್ತಾನೆ ಈ ಕಡೆ ಲೆಫ್ಟ್ ಟರ್ನ್ ಹೋಗ್ತಾನೆ ಅಂದರೆ ಏನಂತ ಸೌತ್ ಸೈಡ್ ಹೋಗುತ್ತಿದ್ದು ಸೌತ್ ಸೈಡ್ ಅಂತ. ಆದ್ದರಿಂದ ಕೆಳಗಡೆ ಸೌತ್ ಸೈಡಲ್ಲಿ 10 ಕಿಲೋಮೀಟರ್ ಹೋಗ್ತಾನಂತ. ಸೊ ಇದು 12 ಕಿಲೋಮೀಟರ್ ಐತಿ ಇಲ್ಲಿ. ಸೊ ಇಲ್ಲಿ ನೋಡಿ ನಮಗೆ
10 ಕಿಲೋಮೀಟರ್ ಸೌತ್ ಸೈಡ್ ಹೋದಾಗ ಇಲ್ಲಿ ನಮ್ಗೆ 2 ಕಿಲೋಮೀಟರ್ ಡ್ರೈವ್ ಮಾಡಿದ್ವಿ. ಸೊ ಟೋಟಲ್ 5 ಅಲ್ಲಿ 2 ಕಿಲೋಮೀಟರ್ ಹೋದಾಗಿಂದ ಎಷ್ಟು ಉಳಿತು, ಇಲ್ಲಿ 3 ಉಳಿತು. 3 ಉಳಿದು ಮತ್ತೆ ಇಲ್ಲಿ ಕೆಳಗೆ ಎಷ್ಟು ಬಂತು, 7 ಕಿಲೋಮೀಟರ್ ಹೋಯ್ತು. ಈ ದೆನ್ ಟೇಕ್ಸ್ ಎ ಫೈನಲ್ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 10 ಕಿಲೋಮೀಟರ್ ಅಂತ. ಮತ್ತೇನು ಮಾಡ್ತಾನೆ, ಫೈನಲ್ ರೈಟ್ ಟರ್ನ್ ತೊಗೊತಾನೆ. ರೈಟ್ ಟರ್ನ್ ಅಂದರೆ ಏನು, ಈ ಸೈಡ್ ಬರುತ್ತೆ ಇಲ್ಲಿ, ಕರೆಕ್ಟ್ ಅಲ್ಲ. ಸೊ ಇಲ್ಲಿಂದ ಇಲ್ಲಿ 2 ಕಿಲೋಮೀಟರ್ ಆಗಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತು, ನಮಗೆ 10 ಕಿಲೋಮೀಟರ್ ಇಲ್ಲಿ ಉಳಿತು. ಸೊ ಇದಷ್ಟು 10 ಕಿಲೋಮೀಟರ್ ಅಂತ, ಕರೆಕ್ಟ್ ಅಲ್ಲ. ಯಾಕಂದರೆ ಇಲ್ಲಿ ಟೋಟಲ್ ನೋಡಿರಿ, ಅಜಂಪ್ಷನ್ ಲೈನ್ ನೋಡಿರಿ ಇಲ್ಲಿ. ಸೊ ನಮಗೆ ಇಲ್ಲಿ ಎಷ್ಟು ಉಳ್ದಂಗೆ, ಇಲ್ಲಿ 2 ಕಿಲೋಮೀಟರ್ ಉಳ್ದಂಗೆ ಇಲ್ಲಿ, ಅದಕ್ಕೆ 10 ಕಿಲೋಮೀಟರ್ ಹೋಗ್ತಾನದ. ಆ್ಯಂಡ್ ಸ್ಟಾಪ್ಸ್ ಅಟ್ ಪಾಯಿಂಟ್ ಎಕ್ಸ್ ಜೆಡ್ ಅಂತ, ಪಾಯಿಂಟ್ ಜೆಡ್ ಅಲ್ಲಿ ನಿಲ್ಲಿಸ್ತಾನದ. ಹೌ ಫಾರ್ ಆ್ಯಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ಶುಡ್ ಹಿ ಡ್ರೈವ್ ಇನ್ ಆರ್ಡರ್ ಟು ರೀಚ್ ಪಾಯಿಂಟ್ ಎಕ್ಸ್ ಅಗೇನ್ ಅಂತ. ಎಕ್ಸ್ ಪಾಯಿಂಟಿಗೆ ಬರಬೇಕಂದ್ರೆ ಜೆಡ್ಡಿಂದ ಎಕ್ಸ್ಗೆ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾನೆ ಅಂತ, 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಾನೆ, 7 ಕಿಲೋಮೀಟರ್. ಸೊ ಝೆಡ್ಡಿಂದ ಎಕ್ಸ್ ಝೆಡ್ಗೆ ಎಷ್ಟು 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಾನೆ. ಎಕ್ಸ್ ಪಾಯಿಂಟಿಗೆ ಬರಬೇಕಂದ್ರೆ ಯಾವ ಸೈಡ್ ಹೋಗ್ಬೇಕು, ಇಲ್ಲಿ ಮೇಲುಗಡೆ ಡೈರೆಕ್ಷನ್ ಅಂದರೆ ನಾರ್ತ್ ಡೈರೆಕ್ಷನ್ ಹೋಗ್ಬೇಕಂತ, ನಾರ್ತ್ ಡೈರೆಕ್ಷನ್ ಅಂತ. ಯಾವುದು, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಇದಲ್ಲ. ಸೊ ಇಲ್ಲಿ ಡೈಗ್ರಾಮು ಸ್ವಲ್ಪ ನೀಟಾಗಿ ಕಾಣ್ತಿಲ್ಲ ಅನ್ಕೊಂತೀನಿ, ಬಟ್ ಕಾನ್ಸೆಪ್ಟು ನೀವು ನೋಡಿರಿ, ಇಲ್ಲಿ ಡಿಫಿಕಲ್ಟ್ ಕಾನ್ಸೆಪ್ಟ್ಗಳೇನಿಲ್ಲ, ಇಲ್ಲಿ ಈಸಿಯೆಸ್ಟ್ ಇರುವಂಥದ್ದು. ಸೊ ಇಂಥವು ಡೈರೆಕ್ಷನ್ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದು ಬಂದರೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಮತ್ತು ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿ, ಸ್ಕೋರಿಂಗ್ ಚಾಪ್ಟರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಅದೇ ಥರನೇ ಭೀಮಲ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ವೈ ಆ್ಯಂಡ್ ಡ್ರೈವ್ಸ್ 44 ಕಿಲೋಮೀಟರ್ ಟುವರ್ಡ್ಸ್ ಸೌತ್ ಅಂತ. ಸೊ ಇದನ್ನು ನಾನು ಬೇಕಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ತೊಗೊಂಡು ತೋರಿಸ್ತೀನಿ ನೋಡಿರಿ. ಭೀಮಲ್ಲಿ ಏನು ಮಾಡ್ತಾನೆ, ವೈ ಪಾಯಿಂಟಲ್ಲಿ ವೈ ಪಾಯಿಂಟ್ನ ಬರ್ಕೊಂಬಿಡಿ. ಎಷ್ಟು 44 ಕಿಲೋಮೀಟರ್ ಏನು ಮಾಡ್ತಾನೆ, ಸೌತ್ ಕಡೆ ಹೋಗ್ತಾನೆ. ಅಂದರೆ ಇಲ್ಲಿಂದ ವೈ ಪಾಯಿಂಟಿಂದ 44 ಕಿಲೋಮೀಟರ್ ಸೌತ್ ಸೈಡಲ್ಲಿ. ಆ್ಯಂಡ್ ಹಿ ದೆನ್ ಟೇಕ್ಸ್ ಎ ಲೆಫ್ಟ್ ಟರ್ನ್ ಅಂತ. ಲೆಫ್ಟ್ ಟರ್ನ್ ಅಂದರೆ ಯಾವುದು, ಈಸ್ಟ್ ಕಡೆ ಹೋದಂಗೆ, ನಮಗೆ ಈಸ್ಟ್ ಕಡೆ ಎಷ್ಟು ಡ್ರೈವ್ಸ್ 56 ಕಿಲೋಮೀಟರ್ ಅಂತಂದರೆ 56 ಕಿಲೋಮೀಟರ್ ಏನು ಮಾಡ್ತಾನೆ, ಈಸ್ಟ್ ಸೈಡಲ್ಲಿ ಹೋಗ್ತಾನಂತ, ಕರೆಕ್ಟಲ್ಲ. ಬೇಕಿದ್ರೆ ನಾನು ಇದನ್ನು 56 ಇದನ್ನು ಮಿಡ್ಲ್ ಬರ್ತೀನಿ. ಇಷ್ಟಾದಮೇಲೆ ಆ್ಯಂಡ್ ಮತ್ತೆ ಏನು ಮಾಡ್ತಾನೆ, ರೈಟ್ ಟರ್ನ್ ತೊಗೊಂಡು 37 ಕಿಲೋಮೀಟರ್ ಹೋಗ್ತಾನಂತ. ಸೊ ರೈಟ್ ಟರ್ನ್ ಯಾವುದೇ ನಮಗೆ ಇಲ್ಲಿ, ರೈಟ್ ಟರ್ನ್ ಅಂದರೆ ಕೆಳಗಡೆ ಬರಬೇಕು ಮತ್ತೆ ಇಲ್ಲಿ. ಸೊ ಈ ಸೌತ್ ಸೈಡ್ ಅಂತ, ಸೌತ್ ಸೈಡಲ್ಲಿ ಎಷ್ಟು 37 ಕಿಲೋಮೀಟರ್ ಅಂತ. ಸೊ 37 ಕಿಲೋಮೀಟರ್ ಅಂತ, ಇದು 37 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ ಆಯ್ತಾ, ಮತ್ತೆ ರೈಟ್ ಟರ್ನ್ 37 ಕಿಲೋಮೀಟರ್. ಮತ್ತೇನಾಯಿತು, ಹಿ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 23 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ ಇಲ್ಲಿ, ರೈಟ್ ಟರ್ನ್ ತೊಗೊತಾನೆ ಇಲ್ಲಿ. ಸೊ ರೈಟ್ ಟರ್ನ್ ನಾವು ಕೆಳಗಡೆ ಬಂದಾಗ ಏನಾಗುತ್ತೆ, ರೈಟ್ ನಮಗೆ ಈ ಸೈಡಲ್ಲಿ ಯಾವುದೋ ವೆಸ್ಟ್ ಸೈಡಲ್ಲಿ ಇರುತ್ತೆ. ಎಷ್ಟು ಕಿಲೋಮೀಟರ್ ಹೋಗ್ತಾನೆ, 23 ಕಿಲೋಮೀಟರ್. ಸೊ ಇಲ್ಲಿ ನೋಡಿ, ಸೊ ಟೋಟಲ್ 56 ಇದೆ ಅಂದರೆ ಇದರಲ್ಲಿ 23 ಕಿಲೋಮೀಟರ್ ಅಷ್ಟು ನೀವು ಡ್ರೈವ್ ಮಾಡ್ತೀವಿ. 23 ಕಿಲೋಮೀಟರ್. ಆ್ಯಂಡ್ ಈ ಟೇಕ್ಸ್ ಎ ರೈಟ್ ಟರ್ನ್ ಡ್ರೈವ್ಸ್ 28 ಕಿಲೋಮೀಟರ್ ಅಂತ. ಮತ್ತೇನು ಮಾಡ್ತಾನೆ ಆಯಿತಾ, ರೈಟ್ ಟರ್ನ್ ತೊಗೊತಾನೆ. ರೈಟ್ ಟರ್ನ್ ಅಂದ್ರೇನು, ನಮಗೆ ಮೇಲೆ ನಾರ್ತ್ ಸೈಡ್ ಹೋಗ್ಬೇಕಾಗುತ್ತೆ ನಾವು. ಸೊ ಇದನ್ನು 56 ಅಳಿಸ್ತೀವಿ ಇಲ್ಲಿ. ಸೊ ನಾವು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಾಗತ್ತಾ, 38 ಕಿಲೋಮೀಟರ್. ಅಂದರೆ 37, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 37 ಇದೆ. ಅಂದರೆ 37ನ ಮೆನ್ಷನ್ ಮಾಡಿರಲಿ. ಸೊ ಇದಕ್ಕಿಂತ ನಮಗೇನು ಎಷ್ಟಿದೆ, ಎಷ್ಟು ಕಿಲೋಮೀಟ್ರ್ ಜಾಸ್ತಿ ಹೋಗಿದೆ ಅನ್ನೋದ, ಇನ್ನೂ 1 ಕಿಲೋಮೀಟ್ರ್ ಜಾಸ್ತಿ ಹೋಗಿದ್ದಾನೆ. ಅಂದರೆ ಇದು 37 ಕಿಲೋಮೀಟರ್ ಅಂದರೆ ಇಲ್ಲಿಗೆ. ಸೊ ಮತ್ತೆ ಇನ್ನು ಎಕ್ಸ್ಟ್ರಾ 1 ಕಿಲೋಮೀಟರ್ ಜಾಸ್ತಿ ಹೋಗಿದ್ದಾನೆ, ಅಂದರೆ ಇದು 1 ಕಿಲೋಮೀಟರ್. ಸೊ ಇದೆಷ್ಟಿತ್ತು ನಮಗೆ, 56 ಕಿಲೋಮೀಟರ್ ಇತ್ತು ಇಲ್ಲಿಂದ ಇಲ್ಲಿಗೆ. ಅದೇ ಥರ ಸೊ ಇಲ್ಲಿ ಎಷ್ಟಾಯಿತು, ಡ್ರೈವ್ 28 ಕಿಲೋಮೀಟರ್ ಆಯ್ತಲ್ಲ. ಒಂದು ನಿಮಿಷ ಯಾವುದೋ ಒಂದು ಕ್ವಶನ್ ಸ್ಕಿಪ್ ಮಾಡಿ ಕಾಣುತ್ತಾ. ಹಿ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 23 ಕಿಲೋಮೀಟರ್. ಹಿ ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 28 ಕಿಲೋಮೀಟರ್ ಅಲ್ಲ, ಸಾರಿ 28 ಕಿಲೋಮೀಟರ್ ಇದು. ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸ್ಲೈಡ್ ನೋಡಿದ್ರಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಇದು ಆ್ಯಕ್ಚುಲಿ ನಮಗೆ 23 ಕಿಲೋಮೀಟರ್ ಕೊಟ್ಟಿರೋದವರು, 23 ಆದಮೇಲೆ. ಸೊ ಇಲ್ಲಿ 37 ಇದೆ ಅಂದರೆ 37ಅಲ್ಲಿ ನಮಗೆ 28 ಕಿಲೋಮೀಟರ್ ಅಷ್ಟು ಹೋಗಿದ್ದಾನೆ ಇಲ್ಲಿ, 28 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ ಅದ, ಹಿ ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ಡ್ರೈವ್ 38 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ ಇಲ್ಲಿ, 38 ಕಿಲೋಮೀಟರ್ ರೈಟ್ ತೊಗೊಂಡು. ಸೊ ರೈಟ್ ಅಂದರೆ ಯಾವುದು, ಈಸ್ಟ್ ಸೈಡ್ ಬರ್ತಾನೆ. ಮತ್ತೇನಷ್ಟು 38 ಕಿಲೋಮೀಟರ್ ಅಂತ. ಸೊ 38 ಕಿಲೋಮೀಟರ್ ಅಂತ. ಬೇಕಿದೆ ಒಂದು 37 ಅಳಿಸ್ರಿ ಇಲ್ಲಿ. ಸೊ ಎಷ್ಟು, 38 ಕಿಲೋಮೀಟರ್ ಅಂತ. ಇದು 37 ಇಲ್ಲಿ ಬರೀರಿ. ಸೊ 38 ಕಿಲೋಮೀಟರ್ ಫುಲ್ ಡಿಸ್ಟೆನ್ಸ್ ಇದು. ಮತ್ತೆ ಏನು, ಟರ್ನ್ಸ್ ಲೆಫ್ಟ್ ಅಂತ. ಲೆಫ್ಟ್ ಟರ್ನ್ ತೊಗೊಂಡು 53 ಕಿಲೋಮೀಟರ್ ಮೇಲೆ ಹೋಗ್ತಾನೆ ಅಂತಂದರೆ 53 ಮೇಲ್ಗಡೆ. ಸೊ 53 ಮೇಲ್ಗಡೆ, 53 ಕಿಲೋಮೀಟರ್ ಮೇಲ್ಗಡೆ ಹೋಗಿ ಆ್ಯಂಡ್ ಟರ್ನ್ಸ್ ರೈಟ್ ಆ್ಯಂಡ್ ಡ್ರೈವ್ಸ್ 19 ಕಿಲೋಮೀಟರ್ ಟು ಸ್ಟಾಪ್ ಅಟ್ ಜೆಡ್ ಪಾಯಿಂಟಲ್ಲಿ. ಮತ್ತೇನು ಮಾಡ್ತಾನೆ ಅಂತ, 19 ಕಿಲೋಮೀಟರ್ ಏನು ಮಾಡ್ತಾನೆ, ರೈಟ್ ತೊಗೊತಾನೆ ಇಲ್ಲಿ. ರೈಟ್ ನಮಗೇನಾಗುತ್ತೆ, ಈ ಕಡೆ ಬರುತ್ತೆ. ಇದು ಪ್ರಾಬ್ಲಮ್ ಸ್ವಲ್ಪ ಏನೋ ಎಡೊಟ್ಟು ಕಾಣಕತ್ತದ, ಒಂದು ನಿಮಿಷ ನೋಡಮ್ಮ. ಆ್ಯಂಡ್ ಮತ್ತೇನು ಮಾಡ್ತಾನೆ, ಜೆಡ್ ಕಿಲೋಮೀಟ್ರಲ್ಲಿ ನಿಂದಿರ್ತಾನೆ ಅದ ಇಲ್ಲಿ ಫೈನಲ್ ಆಗಿ. ಸೊ ಆದಾಗ ನಮಗೆ ಏನಂತ ಕೇಳಿದಾನೆ, ಹೌ ಫಾರ್
ಆ್ಯಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ಶುಡ್ ಹಿ ಡ್ರೈವ್ ಇನ್ ಆರ್ಡರ್ ಟು ರೀಚ್ ಪಾಯಿಂಟ್ ವೈ ಅಗೇನ್ ಅಂತ. ವೈ ಪಾಯಿಂಟಲ್ಲಿ ಬರಬೇಕಾದ್ರೆ ನಮ್ಗೆ ಯಾವ ಪಾಯಿಂಟಲ್ಲಿ ಹೋಗ್ಬೇಕಂತ. ಸೊ ಆಲ್ರೆಡಿ ಇತ್ತ ಇಲ್ಲಿ ಅದಾನ 53 ಅಂದರೆ ನೋಡಿರಿ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಿತ್ತು, ಇಲ್ಲಿ ಎಷ್ಟಿತ್ತು 56 ಇತ್ತು, ಕರೆಕ್ಟಲ್ಲ 56. ಅದ್ರಲ್ಲಿ ನಮಗೆ 23 ಬಂದಿದೆ ಅಂದರೆ ಏನು ಎಷ್ಟು ಕಿಲೋಮೀಟ್ರ್ ಉಳಿತು ನಮಗೆ ಇಲ್ಲಿ. ಸೊ 56ಅಲ್ಲಿ ನಾವು 23ನ ತೆಗೆದ್ರೆ ನಮಗೆ 33 ಕಿಲೋಮೀಟ್ರ್ ಉಳಿತು ಇಲ್ಲಿ. ಸೊ ಇದು ಅಜೂಮ್ ಪಾಯಿಂಟ್ ಬರ್ಕೊಳ್ಳಿ ಇಲ್ಲಿ. ಸೊ 33 ಈ ಕಡೆ ಉಳಿತು, ಕರೆಕ್ಟಲ್ಲ. ಅದೇ ಥರ ಇಲ್ಲಿ ಟೋಟಲ್ 37 ಇತ್ತು. 37ಅಲ್ಲಿ ನಾವು 28 ಕಿಲೋಮೀಟ್ರ್ನ ಇದು ಮಾಡಿವಿ ಅಂದರೆ ಡ್ರೈವ್ ಅಂದರೆ ಇನ್ನೂ ಎಷ್ಟು ಇಲ್ಲಿ ಅಜೂಮ್ಷನ್ ಪಾಯಿಂಟು 9 ಕಿಲೋಮೀಟ್ರಲ್ಲಿ ಉಳಿದಿತ್ತು, ಕರೆಕ್ಟಲ್ಲ. ಅದೇ ಥರ ಇಲ್ಲಿ ಟೋಟಲ್ 56ಅಲ್ಲಿ 38 ಡ್ರೈವ್ ಮಾಡಿದಾನ. ಸೊ 38 ಡ್ರೈವ್ ಮಾಡಿದಾನ ಅಂದರೆ ಅದರಲ್ಲಿ ಸೊ ಇಲ್ಲಿ 28 ಬಂತು, ಓಕೆ 9 ಕಿಲೋಮೀಟ್ರ್ ಉಳಿದಿತ್ತು. ಅದರಲ್ಲಿ 56ಅಲ್ಲಿ 38 ತೆಗೆದ್ರೆ ನಮಗೆ ಎಷ್ಟು ಸಿಗುತ್ತೆ 18 ಕಿಲೋಮೀಟ್ರ್ ಇನ್ನು ಈ ಕಡೆ ಉಳಿದಿತ್ತು. ಸೊ 18 ಕಿಲೋಮೀಟ್ರ್ ಈ ಕಡೆ, ಓಕೆ. ಆಮೇಲೆ ಸೊ ನಮಗೇನು ಮಾಡಿದಾನೆ ಇಲ್ಲಿ, ಸೊ ಇಲ್ಲಿಗೆ ಎಷ್ಟು ಉಳಿದಿತ್ತು ಇಲ್ಲಿ ಟೋಟಲ್ 37 ಕಿಲೋಮೀಟ್ರ್ ಅಂದರೆ 38 ಕಿಲೋಮೀಟ್ರಲ್ಲಿ ನಾವು ಏನು ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ 9 ಕಿಲೋಮೀಟ್ರ್ ಉಳಿದಿದ್ದಲ್ಲ, ಇಲ್ಲಿ 9 ಬರೀರಿ ಇದನ್ನು. ಸೊ 9 ಕರೆಕ್ಟಲ್ಲ. ಸೊ 53 ಟೋಟಲ್ ಕಿಲೋಮೀಟ್ರ್ ಅಂದ್ರೆ ಆಯಿತಾ. ಸೊ 53ಅಲ್ಲಿ ಸ್ವಲ್ಪ ಬಗ್ಗೆ ಇಲ್ಲಿ 9 ಕಿಲೋಮೀಟ್ರ್ ಇಲ್ಲಿ ಐತಿ. ಸೊ ಅದರಿಂದ 53ಅಲ್ಲಿ ನಾವು 9 ತೆಗೆದ್ರೆ 53ಅಲ್ಲಿ 9 ತೆಗೆದ್ರೆ ಎಷ್ಟು, ಸೊ 44 ಅಂತ. ಸೊ 44 ಸೊ ಸೇಮ್ ಡಿಸ್ಟೆನ್ಸಲ್ಲಿ ಹೋಗ್ತಾನೆ. ಸಾರಿ ಇದು ಡೈಗ್ರಾಮ್ ಸ್ವಲ್ಪ ತಪ್ಪಾಗಿದ್ದಕ್ಕೆ ಏನಾಗುತ್ತೆ, ಪ್ರಾಬ್ಲಮ್ ಎಡೌಟ್ ಆಗುತ್ತೆ. ಅಂದರೆ ಇದು ಆ್ಯಸ್ ಇಟ್ ಈಸು ಇಲ್ಲಿ ನೋಡಿ ಏನಂದರೆ ಅವು ಕೊಟ್ಟಿರೋದು ಪ್ರಾಬ್ಲಮ್ ಕರೆಕ್ಟ್ ಐತಿ. ಏನು ಗೊತ್ತಾ, ಇಲ್ಲಿ ಡೈಗ್ರಾಮ್ ನಾನು ಸ್ವಲ್ಪ ತಪ್ಪಾಗಿದೆ. ಇಲ್ಲಿ ನೋಡಿ ಇಲ್ಲಿಗೆ 9 ಕಿಲೋಮೀಟರ್ ಇದೆ ಅಂದರೆ ಇಲ್ಲಿಗೆ ಏನಿರುತ್ತೆ 9 ಇರುತ್ತೆ. ಸೊ ಅದರಿಂದ ಮತ್ತೆ 44 ಸೊ ಸೇಮ್ ಲೊಕೇಶನಲ್ಲಿ ಬಂತು. ಈ ವೈ ಮತ್ತು ಎಕ್ಸ್ ಅಂದ್ಕೊಳ್ಳಿ, ಇದನ್ನು ವೈ ಮತ್ತು ಎಕ್ಸು ಮತ್ತು ಇಲ್ಲಿ ಏನಂತ ಅಂದ್ಕೊಳ್ಳಿ ಡಬ್ಲ್ಯೂ ಅಂದ್ಕೊಳ್ಳಿ. ವೈ ಎಕ್ಸ್ ಡಬ್ಲ್ಯೂ ಅಲ್ಲಿ ಸೇಮ್ ಪಾಯಿಂಟಿಗೆ ಬಂತು, ಮತ್ತು ಇಲ್ಲಿಂದ ಸೇಮ್ ಪಾಯಿಂಟಿಗೆ ಇಲ್ಲಿ ಬರ್ತಾನದ. ಸೊ ಎಷ್ಟು ಸೇಮ್ ಪಾಯಿಂಟಿಗೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತು ಮತ್ತು 44 ಕಿಲೋಮೀಟರ್ ಆಗುತ್ತೆ. ಆದ್ದರಿಂದ ಇಲ್ಲಿ Z ಪಾಯಿಂಟಿಗೆ ಬಂದು ನಿಂತಿದ್ದಾನೆ. ಸೊ Z ಪಾಯಿಂಟಿಗೆ ನಿಂತಿದ ಮೇಲೆ ಸ್ವಲ್ಪ ಏನಂದರೆ ರಿಪೀಟೆಡ್ ಆಗಿ ನಮಗೆ ಡೈರೆಕ್ಷನ್ಗಳು ಕೊಟ್ಟಾಗ ನಮ್ಗೆ ಕನ್ಫ್ಯೂಸ್ ಆಗಿದೆ ಅಷ್ಟೇ ಇಲ್ಲಿ. ಸೊ ಇದನ್ನು ಎಸ್ ಅಂದ್ಕೊಳ್ಳಿ, ಇದನ್ನು ಆರ್ ಅಂದ್ಕೊಳ್ಳಿ. ಸೊ ನೀವು ಈ ಥರ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಸೊ ನಮಗೆ ಝಡ್ಡಿಂದ ಏನು ವೈಗೆ ಎಷ್ಟು ಡಿಸ್ಟೆನ್ಸಲ್ಲಿ ಇದಾನಂತ, ಝಡ್ಡಿಂದ ವೈಗೆ ಎಷ್ಟು ಕಿಲೋಮೀಟ್ರಲ್ಲಿ 56 ಬರುತ್ತೆ ನಮಗೆ ಆನ್ಸರ್. ಸೊ 56 ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಎಲ್ಲೋ ತಪ್ಪಾಗೈತಿ. ಸೊ 56 ಬರಬೇಕಿತ್ತು ಆ್ಯಕ್ಚುಲಿ. ಸೊ ನೋಡುತ್ತೆ ಒಂದು ನಿಮಿಷ, ಏನೋ ಪ್ರಾಬ್ಲಮ್ ಏನೋ ಮಿಸ್ಟೇಕ್ ಇದೆನಾ ಅಂತ ಒಂದು ನಿಮಿಷ. ಸೊ ನೋಡಿ ಇಲ್ಲಿ ನಾವು ಇನ್ನೊಂದು ಏನೋ ಮರೆತುಬಿಟ್ಟಿವಿ. ಈಗ ನಮ್ಗೆ ಇಲ್ಲಿ 53 ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಯಾವ್ದು ಕೂಡ 19 ಕಿಲೋಮೀಟ್ರ್ ಕೊಟ್ಟಿದ್ದ. 19 ಕಿಲೋಮೀಟ್ರ್ ನಾವು ಇಲ್ಲಿ ಮೆನ್ಷನ್ ಮಾಡೋದು ಬಿಟ್ಬಿಟ್ಟಿವಿ. ಸೊ ಅಲ್ಲಿಗೆ ಏನಾದ್ರು ಪ್ರಾಬ್ಲಮ್ ತಗೋದಿಲ್ಲ. ಇಲ್ಲಿ ಆದಮೇಲೆ ಮತ್ತೆ ರೈಟ್ ಟರ್ನ್ ಈ ಕಡೆ ಹೋಗ್ತಾನೆ. ಸೊ ಯಾವುದೋ ಈ ಸೈಡ್ ಹೋಗ್ತಾನೆ 19 ಕಿಲೋಮೀಟ್ರ್. ಸೊ ಇದನ್ನು ನಾವು ಬರ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಅದು ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮು ಮಿಸ್ಟೇಕ್ ಆಗಿತ್ತು. ಬೇಕಿದ್ರೆ ನಾನು ಡೈಗ್ರಾಮ್ ಇದನ್ನು ಇನ್ನೊಂದು ಸರಿ ಬರಿತೀನಿ ನೋಡಿಲ್ಲಿ. ಇನ್ನೊಂದು ಸರಿ ಯಾವ ಥರ ಬರಿತೀನಿ ನೋಡ್ರಿ. ಏನಿಲ್ಲ, ಈಸಿಯೆಸ್ಟ್ ಪ್ರಾಬ್ಲಮ್ ಇರೋದು. ಸ್ವಲ್ಪ ನಾವು ಇನ್ನೊಂದು 19 ಕಿಲೋಮೀಟ್ರನ್ನ ಮೆನ್ಷನ್ ಮಾಡೋದು ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಸ್ವಲ್ಪ ಇಲ್ಲಿ ಕಚ್ಚಿ ಪಿಚ್ಚಿ ಆದಂಗೆ ಆಗ್ಯದ, ಅದಕ್ಕೆ ಇನ್ನೊಂದು ಸಲ ಬರೆದು ಬಿಡ್ತೀನಿ ನೋಡ್ರಲ್ಲಿ. ಸೊ ಫಸ್ಟ್ನೇದಾಗಿ ನಮಗೆ ಏನು ಅಂದ್ಕೊಟ್ಟಿದ್ದಾನೆ, ಸೊ ಭೀಮಲು ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ವೈ ಅಂತ. ವೈ ಪಾಯಿಂಟಿಂದ ಏನು ಮಾಡಿ ಸ್ಟಾರ್ಟ್ ಮಾಡಿ ಯಾವುದು ಸೌತ್ ಕಿಲೋಮೀಟ್ರ್ ಅಂತಂದರೆ ಸೌತ್ ಕಡೆ ಹೋಗ್ತಾನಂತ. ಸೊ ಇಲ್ಲಿ ಇದು ವೈ. ಸೊ ಎಷ್ಟು 44 ಕಿಲೋಮೀಟ್ರ್. ಅದೇ ಥರ ಏನು ಮಾಡ್ತಾನೆ, ಇದೇನು ಟೇಕ್ಸ್ ಲೆಫ್ಟ್ ಟರ್ನ್ ತೊಗೊತಾನೆ. ಲೆಫ್ಟ್ ಟರ್ನ್ ಅಂದರೆ ಈಸ್ಟ್ ಕಡೆ ಎಷ್ಟು 56 ಕಿಲೋಮೀಟ್ರ್ ತೊಗೊತಾನೆ ಇಲ್ಲಿ. ಸೊ ಇದನ್ನು 56 ಕಿಲೋಮೀಟ್ರ್ ಕರೆಕ್ಟಲ್ಲ. ಅದೇ ಥರ ಏನು ಮಾಡ್ತಾನೆ, ಆ್ಯಂಡ್ ಡ್ರೈವ್ಸ್ 56 ಕಿಲೋಮೀಟ್ರ್ ಆಯಿತಾ. ಟರ್ನ್ಸ್ ರೈಟ್ ಆ್ಯಂಡ್ ಡ್ರೈವ್ಸ್ 37 ಕಿಲೋಮೀಟ್ರ್. ಮತ್ತೇನು ಮಾಡ್ತಾನೆ ಆಯಿತಾ, ರೈಟ್ ಟರ್ನ್ ತೊಗೊತಾನೆ ಅಂತ. ರೈಟ್ ಟರ್ನ್ ಅಂದರೆ ನಮಗೇನು ಈ ಕಡೆ ಆಗುತ್ತೆ, ಸೌತ್ ಸೈಡ್ ಆಗುತ್ತೆ. ಸೊ ಎಷ್ಟು 37 ಕಿಲೋಮೀಟ್ರ್ ಅಂತ. ಅದಕ್ಕೆ ದೊಡ್ಡದಾಗಿ ಬರಿತೀನಿ ನಾನು, ಅದಕ್ಕೆ ಇಲ್ಲ ಕನ್ಫ್ಯೂಸ್ ಆಗೋಲ್ಲ. 37 ಕಿಲೋಮೀಟ್ರ್ ಆಯಿತು. ಆಮೇಲೆ ಏನು ಮಾಡ್ತಾನೆ ಅವನು, ಮತ್ತೆ ರೈಟ್ ಟರ್ನ್ ತೊಗೊಂಡು 23 ಕಿಲೋಮೀಟ್ರ್ ಹೋದಾನಂತ. 23 ಕಿಲೋಮೀಟ್ರ್. ಸೊ ನಮಗೆ ಇಲ್ಲಿ ಕೆಳಗಡೆ ಬಂದಾಗ ರೈಟ್ ಟರ್ನ್ ಯಾವ ಸೈಡ್ ಇರುತ್ತೆ ಅಂತ ಹೇಳಿದ್ದೆ, ನಾವು ವೆಸ್ಟ್ ಸೈಡ್ ಇರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಎಷ್ಟು 23 ಕಿಲೋಮೀಟ್ರ್. ಸೊ ಎಷ್ಟು 23 ಕಿಲೋಮೀಟ್ರ್ ಅಂತ. ಆದಮೇಲೆ ಮತ್ತೇನು ಮಾಡ್ತಾನದ, ಈ ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ಸ್ 28 ಕಿಲೋಮೀಟ್ರ್. ಮತ್ತೇನು ಮಾಡ್ತಾನಂತ, ರೈಟ್ ಟರ್ನ್ ತೊಗೊತಾನೆ ಅಂದರೆ ಯಾವುದೋ ನಾರ್ತ್ ಸೈಡ್ ಅಂತ. ಎಷ್ಟು ಕಿಲೋಮೀಟ್ರ್ ತೊಗೊತಾನದ 28 ಕಿಲೋಮೀಟ್ರ್. ಸೊ ಇದು ಇಲ್ಲಿಗೆ 28 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ ಇದನ್ನು.
ಇದು 28 ಕಿಲೋಮೀಟರ್. ಆಮೇಲೆ ಎಷ್ಟಿದೆ ಇಲ್ಲಿ ಇದನ್ ಟರ್ನ್ಸ್ ರೈಟ್ ಆ್ಯಂಡ್ ಡ್ರೈವ್ಸ್ 38 ಕಿಲೋಮೀಟರ್. ಮತ್ತೇನು ಮಾಡ್ತಾನೆ 38 ಕಿಲೋಮೀಟರ್ ತೊಗೊತಾನೆ ಇಲ್ಲಿ ರೈಟ್ ಟರ್ನ್ ಅಂತ. ಸೊ ನಮಗೆ ಯಾವಾಗ ರೈಟ್ ಟರ್ನ್ ಯಾವ್ದು ಇರುತ್ತೆ ಈಸ್ಟ್ ಸೈಡ್ ಆಗುತ್ತೆ ಇಲ್ಲಿ ಈಸ್ಟ್ ಸೈಡ್ ಎಷ್ಟು 38 ಕಿಲೋಮೀಟರ್ ಅಂತ. ಸೊ ಇದನ್ನು 37 ಇಲ್ಲಿ ಕೆಳಗೆ ಬರೀತೀನಿ ಬೇಕಿದ್ರೆ ಇಲ್ಲಿಂದ ಇಲ್ಲಿಗೆ ಅಂತ. ಸೊ ನೋಡಿ ಇಲ್ಲಿ ಸೊ ನಮಗೆ 38 ಕಿಲೋಮೀಟರ್ ತಂದಿದ್ದಾನೆ. 38 ಕಿಲೋಮೀಟರ್ ಅಂತ ಆಲ್ರೆಡಿ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಮಗೆ ಎಷ್ಟಿದೆ ಇಲ್ಲಿ 23 ಕಿಲೋಮೀಟರ್ ಅಂತ ಇದೆ ಇಲ್ಲಿ. ಇದನ್ನು ಮೆನ್ಷನ್ ಮಾಡಿಬಿಟ್ರಿ ಇಲ್ಲಿ ಇದನ್ನು ಮೆನ್ಷನ್ ಮಾಡಿರಿ. ಮತ್ತು ಇದನ್ನು ಈ ಥರ ಬರೆದು ಬಿಡ್ತೀನಿ ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಲ್ಲ ಕೆಲವೊಬ್ರಿಗೆ. ಸೊ ಈ ಥರ ಆಯಿತು. ಸೊ ನಮಗೆ ಇಲ್ಲಿ 23 ಕಿಲೋಮೀಟರ್ ಆ್ಯಸ್ ಇಟ್ ಈಸ್ ಆಯಿತು. 38ಅಲ್ಲಿ ನಮಗೆ 23ನ ತೆಗೆದ್ರೆ ನಮಗೆ ಇನ್ನು ಎಷ್ಟು ಕಿಲೋಮೀಟರ್ ಹೋಗಿದಾನೆ ಅಂತ 15 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಿದ್ದಾನೆ. ಸೊ 15 ಕಿಲೋಮೀಟರ್ ಎಕ್ಸ್ಟ್ರಾ. ಮತ್ತೇನು ಮಾಡಿದಾನಂತ 38 ಕಿಲೋಮೀಟರ್ ಆದಮೇಲೆ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಡ್ರೈವ್ಸ್ 53 ಕಿಲೋಮೀಟರ್ ಅಂತ. ಸೊ ಲೆಫ್ಟ್ ಸೈಡ್ ಅಂದರೆ ನಾವೇನು ಮಾಡ್ಬೇಕು ಮತ್ತು ನಾರ್ತ್ ಸೈಡ್ ಅಂತ. ಸೊ ಟೋಟಲ್ ಎಷ್ಟು 53 ಕಿಲೋಮೀಟರ್ ಅಂತ. 53 ಕಿಲೋಮೀಟರ್ ಹೋಗಿದಾನಲ್ಲ 53 ಕಿಲೋಮೀಟರ್ ಅದರಲ್ಲಿ ನಮಗೆ ಇಲ್ಲಿ ನೋಡಿ ಇಲ್ಲಿ ಈ ಅಸಂಪ್ಷನ್ ಪಾಯಿಂಟ್ ತೊಗೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟಿದೆ ಸೊ ಟೋಟಲ್ 37 ಕಿಲೋಮೀಟರ್ ಇತ್ತು. 37ಅಲ್ಲಿ 8 ಕಿಲೋಮೀಟರ್ ಜಾಸ್ತಿ ಹೋಗಿದ್ದಾನೆ. 37 ಟೋಟಲ್ 37ಅಲ್ಲಿ ನಮಗೆ 28 ಕಿಲೋಮೀಟರ್ ಅಷ್ಟೇ ಆಗಿದ್ದಾನೆ ಅಂದರೆ ಇನ್ನೂ ಎಷ್ಟು 9 ಕಿಲೋಮೀಟರ್ ಉಳಿತು. ಸೊ ಅದರಿಂದ ಇದನ್ನು ಕೂಡ ಎಷ್ಟಾಗುತ್ತೆ 9 ಕಿಲೋಮೀಟರ್ ಆಗುತ್ತೆ. ಸೊ ಇನ್ನು 53ಅಲ್ಲಿ ನಮಗೆ 9 ತೆಗೆದುಬಿಟ್ರೆ 53ಅಲ್ಲಿ 9 ತೆಗೆದ್ರೆ ಎಷ್ಟಾಯ್ತು 44 ಕಿಲೋಮೀಟರ್. ಸೊ ಎಕ್ಸಾಕ್ಟ್ ಈ ಲೊಕೇಶನ್ಗೆ ಬಂದು ಇರುತ್ತೆ. ಸೊ ಸೇಮ್ ವೈ ಪಾಯಿಂಟ್ ಎಷ್ಟಿತ್ತಲ್ಲ ಅಷ್ಟೇ ಪಾಯಿಂಟಿಗೆ ಬರುತ್ತೆ. ಆದ್ದರಿಂದ ಎಷ್ಟು 43 ಕಿಲೋಮೀಟರ್ ಅಂತ 44 ಕಿಲೋಮೀಟರ್. ಸೊ ಇದನ್ನು ಬೇಕಿದ್ರೆ ಔಟರ್ ಸೈಡಲ್ಲಿ 53 ಕಿಲೋಮೀಟರ್ ಅಂತ ಬರ್ಕೊಂಬಿಡಿ ಇಲ್ಲಿ ಈ ಥರ. ಸೊ ನಮಗೆ ಟೋಟಲ್ ಔಟರ್ 53 ಕಿಲೋಮೀಟರ್. ಮತ್ತು ಆಮೇಲೆ ಏನು ಮಾಡ್ದಾನೆ ಮತ್ತೆ ರೈಟ್ ಟರ್ನ್ ತೊಗೊಂಡು 19 ಕಿಲೋಮೀಟರ್ ಹೋಗ್ತಾನೆ. ರೈಟ್ ಟರ್ನ್ ಯಾವುದೋ ಈ ಕಡೆ ಬರುತ್ತೆ ಈ ಕಡೆ. ಸೊ ಎಷ್ಟು 19 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ತಾನೆ ಅದು. ಸೊ ಫೈನಲ್ ಆಗಿ ಎಷ್ಟು Z ಪಾಯಿಂಟಿಗೆ ಬಂದು ನಿಂತಿರ್ತಾನೆ. Z ಪಾಯಿಂಟಿಗೆ ಬಂದು ನಿಂತ ಮೇಲೆ Y ಪಾಯಿಂಟಿಂದ Z ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಇದನ್ನು ಕಂಡುಹಿಡಿಯೋಣ ಅಂತ ಈ ಥರ ಅಜಂಪ್ಷನ್ ಎಲ್ಲ ಬರ್ಕೊಂಡ್ಬಿಟ್ಟು ನೀವು ಹೇಳ್ಬೋದು. ಸೊ Y ಇಂದ Zಗೆ ಅದಕ್ಕಿಂತ ಮುಂಚಿತಾಗಿ ನಮಗೆ ಏನು ನೋಡ್ರಿ ಸೊ ಈ ಪಾಯಿಂಟ್ ತನಕ ನಮಗೆ ಒಂದು ಎಷ್ಟು ಕಿಲೋಮೀಟರ್ ಇತ್ತು ನಮಗೆ ಈ ಪಾಯಿಂಟ್ ತನಕ ನಮಗೆ 56 ಕಿಲೋಮೀಟರ್ ಇತ್ತು ಕರೆಕ್ಟ್ ಅಲ್ಲ. ಈ ಪಾಯಿಂಟ್ ತನಕ ಇದನ್ನು ಏನಂತ ಅಂದ್ಕೊಂಡ್ಬಿಟ್ರೆ ಒಂದು ಅಜಂಪ್ಷನ್ D ಅಂತ ಅನ್ಕೊಳ್ಳಿ. ಮತ್ತು ಡಿ ಇಂದ ಒಂದು ಎ ಅಂತ ಅಂದ್ಕೊಳ್ಳಿ ಇಲ್ಲಿ ಬೇಕಿದ್ರೆ. ಈ ಡಿ ಇಂದ ಈಗ ನಮಗೆ ಎಷ್ಟಿತ್ತು ಇಲ್ಲಿ 15 ಕಿಲೋಮೀಟರ್ ಇತ್ತು. ಆದ್ದರಿಂದ ಸೊ ನಮಗೆ Y ಇಂದ Zಗೆ ಕಂಡುಹಿಡಬೇಕಾದ್ರೆ ಸೊ Y ಇಂದ Zಗೆ ಸೊ Y ಟು Z ಕಂಡುಹಿಡಬೇಕಾದ್ರೆ ನಮಗೆ ಟೋಟಲ್ 56 ಪ್ಲಸ್ 15 ಪ್ಲಸ್ 19 ಅಂತ ಮಾಡಿದಾಗ ನಮಗೆ ಟೋಟಲ್ YZ ವ್ಯಾಲ್ಯೂ ಬರುತ್ತೆ. YZ ಡಿಸ್ಟೆನ್ಸ್ ಸೊ ಎಷ್ಟು 90 ಕಿಲೋಮೀಟರ್ ಅಂತ. ಆದ್ದರಿಂದ ಆಪ್ಷನ್ ನಂಬರ್ ಯಾವುದು ಸೊ ಎ ಇಸ್ ದಿ ರೈಟ್ ಆನ್ಸರ್. ಮತ್ತು ಯಾವ ಡೈರೆಕ್ಷನಲ್ಲಿ ಓದ್ತಿದ್ರು ಅವರು ಈಸ್ಟ್ ಡೈರೆಕ್ಷನ್ ಅಂತ ಈಸ್ಟ್ ಡೈರೆಕ್ಷನ್ಗೆ ಓದ್ತಿದ್ರು ಅವರು ಕರೆಕ್ಟ್ ಅಲ್ಲ. ಸಾರಿ ವೆಸ್ಟ್ ಡೈರೆಕ್ಷನ್ ಅಂತ ಮತ್ತು Y ಪಾಯಿಂಟಿಗೆ ಬರಬೇಕಾದ್ರೆ. ಸೊ ಅರ್ಥ ಆಯ್ತಲ್ಲ. ಸೊ ನೀವು ಡೈಗ್ರಾಮಲ್ಲಿ ಸ್ವಲ್ಪ ಫಸ್ಟ್ನೇದಾಗಿ ನಾನು ಡೈಗ್ರಾಮ್ ಅರ್ಥ ಆಗಿಲ್ಲ ಅಂತ ಮತ್ತೊಂದು ಸರಿ ಈ ಥರ ತೆಗೆದು ಬರೆದಿದ್ದೇನೆ. ಸೊ ಅರ್ಥ ಆಗಿರ್ಬೇಕಂತ ಬಂದರೆ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನೋಡಿ ಸೊ ಇಷ್ಟು ನೀವು ಡಿಸ್ಟೆನ್ಸು ಡೈರೆಕ್ಷನ್ ರಿಲೇಟೆಡ್ ನೋಡಿದ್ವಿ. ಸೊ ಇದೊಂದು ಬೇರೆ ಥರ ಕಾನ್ಸೆಪ್ಟ್. ಈ ಥರ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್. ನೋಡಿ ಇಲ್ಲಿ ಯಾವ ಥರ ಇದೆ ಟೌನ್ J ಈಸ್ ಟು ವೆಸ್ಟ್ ಆಫ್ ದಿ ಟೌನ್ M ಅಂತ. ಸೊ ಟೌನ್ J ವೆಸ್ಟ್ಗೆ ಟೌನ್ ಎಮ್ಮಿಗೆ ಏನಿದೆ ವೆಸ್ಟ್ ಸೈಡಲ್ಲಿ ಇದೆ ಅಂತ. ಅದರಿಂದ ಏನೋಡು ಸೊ ಟೌನ್ M ಅಂತ ಬರ್ಕೊಂಬಿಡಿ. ಸೊ ಟೌನ್ ಎಮ್ಮಿಂದ ಟೌನ್ J ಯಾವ ಸೈಡಲ್ಲಿದೆ ವೆಸ್ಟ್ ಸೈಡ್ ಇದೆ ಅಂತ. ಸೊ ಅದರಿಂದ ಸೊ M ಈ ಸೈಡ್ ಇದ್ದರೆ ಅವಾಗ J ಇದು J ಏನಿದೆ ವೆಸ್ಟ್ ಸೈಡಲ್ಲಿ ಇದೆ ಅಂದರೆ ಟೌನ್ ಎಮ್ಮಿಗೆ J ಏನಿದೆ ವೆಸ್ಟ್ ಸೈಡಲ್ಲಿದೆ. ಅದೇ ಥರ ಟೌನ್ N ಈಸ್ ಟು ದಿ ಸೌತ್ ಆಫ್ ದಿ ಟೌನ್ M ಅಂತ ಅಂದರೆ ಮತ್ತೇನಾಗುತ್ತೆ ಟೌನ್ ಎನ್ನು ಯಾವ ಥರ ಇದೆ ಯಾವ ಸೈಡಲ್ಲಿದೆ ಎಮ್ಮಿಗೆ ಎಮ್ಮಿಂದ ಯಾವ ಸೈಡ್ ಇದೆ ಎನ್ನು ಸೌತ್ ಸೈಡ್ ಇದೆ. ಮತ್ತು ಟೌನ್ K ಈಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ N ಅಂತ. ಮತ್ತು ಏನಾಗಿದೆ ಟೌನ್ K ಎಂಬುದು ಟೌನ್ ಎನ್ನಿಗೆ ಯಾವ ಸೈಡಲ್ಲಿದೆ ವೆಸ್ಟಲ್ಲಿದೆ ವೆಸ್ಟ್ ಸೈಡಲ್ಲಿ ಅಂತಂದರೆ ಈ ಥರ ಈ ಸೈಡಲ್ಲಿ K ಅಂತ ಬರ್ಕೊಂಬಿಡಿ. ಮತ್ತು ಟೌನ್ L ಈಸ್ ಟು ದಿ ಸೌತ್ ಆಫ್ ದಿ ಟೌನ್ N ಅಂತ. ಮತ್ತು ಸೌತ್ ಅಂದರೆ ಕೆಳಗಡೆ ಬರೀಬೇಕು. ಮತ್ತು ಇಲ್ಲಿ ಸಣ್ಣದಾಗಿ ಬರೆದಿದ್ದೀನಿ ಇಲ್ಲಿ. ಸೊ ಎಲ್ಲಿ ಯಾವ ಸೈಡಲ್ಲಿ L ಅಂತ ಎನ್ನಿಗೆ ಎಲ್ಲು ಯಾವ ಸೈಡಲ್ಲಿದೆ ಸೌತ್ ಸೈಡಲ್ಲಿದೆ. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಟೌನ್ L ವಿತ್ ರೆಸ್ಪೆಕ್ಟ್ ಟು ಟೌನ್ K ಅಂತ. ಮತ್ತು ನೋಡಿರಿ ಟೌನ್ Kಗೆ ಸಂಬಂಧಿಸಿದಂತೆ ಟೌನ್ ಎಲ್ಲು ಯಾವ ಸೈಡಲ್ಲಿದೆ ಅಂತ. ಸೊ ನೀವು ಅದಕ್ಕೆ ಬರ್ಕೋಬೇಕಂದ್ರೆ ಇಲ್ಲಿ ಈ ಥರ ಡೈರೆಕ್ಷನಲ್ಲಿ ಹಾಕೊಂಬೇಡಿ ಗೊತ್ತಾಗುತ್ತೆ ಇಲ್ಲಿ. ಸೊ ಯಾವ ಸೈಡಲ್ಲಿದೆ ಸೊ ಈಸ್ಟು ಸೌತ್ ಈಸ್ಟ್ ಕಡೆ ಇದೆ. ಆದ್ದರಿಂದ ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಬರ್ತಾನೆ ಇಲ್ಲಿ ಈ ಥರ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ. ಸೊ ನೋಡಿ ಇಲ್ಲಿ ಟೌನ್ H ಈಸ್ ಟು ದಿ ಈಸ್ಟ್ ಆಫ್ ದಿ ಟೌನ್ R ಅಂತ. ಟೌನ್ R ಎಂಬುದು ಟೌನ್ H ಎಂಬುದು ಆರಿಗೆ ಯಾವುದೇ ಈಸ್ಟ್ ಸೈಡಲ್ಲಿದೆ ಅಂದರೆ ಇದು R ಈ ಸೈಡೆ ಆದರೆ
ಈಸ್ಟ್ ಸೈಡಲ್ಲಿ ಯಾರು ಇರ್ತಾರೆ, ಹೆಚ್ ಇರ್ತಾನೆ ಇಲ್ಲಿ. ಮತ್ತು ಆ್ಯಂಡ್ ಟು ದಿ ನಾರ್ತ್ ಆಫ್ ದಿ ಟೌನ್ ಡಿ ಅಂತ. ಮತ್ತು ಇದಕ್ಕೆ ಡಿಗೆ ಏನಿದೆ, ಹೆಚ್ಚು ಡಿಗೆ ನಾರ್ತ್ ಸೈಡಲ್ಲಿದೆ ಅಂತ. ಆದ್ದರಿಂದ ಏನಾಗುತ್ತೆ, ಇಲ್ಲಿ ಇಲ್ಲಿ ಬರ್ತಾನೆ, ಕರೆಕ್ಟಲ್ಲ. ಮತ್ತು ಟೌನ್ ಈಸ್ ಸೌತ್ ಈಸ್ಟ್ ಆಫ್ ದಿ ಟೌನ್ ಹೆಚ್ ಅಂತ. ಟೌನ್ ಹೆಚ್ಚಿಗೆ ಏನಂತಿದೆ, ಇ ಎಂಬುದು ಹೆಚ್ಚಿಗೆ ಏನಿದೆ ಸೌತ್ ಈಸ್ಟ್ ಕಡೆ ಇದೆ. ಸೊ ನಿಮ್ಗೆ ಸೌತ್ ಈಸ್ಟ್ ಅರ್ಥ ಬೇಕಂದ್ರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ನೀವು ಈ ಥರ ಬರ್ಕೊಂಡ್ಬಿಟ್ರಿ ಸೈಡಿಗೆ. ಸೊ ಸೌತ್ ಈಸ್ಟ್ ಅಂದರೆ ಏನಾಗುತ್ತೆ, ಈ ಸೈಡ್ ಅಂತ, ಈ ಸೈಡ್. ಸೊ ಅದರಿಂದ ನಾವು ಟೌನ್ ಹೆಚ್ಚನ್ನು ಇಲ್ಲಿ ಬರ್ಕೊಂಡ್ಬಿಟ್ರೆ, ಈ ಥರ ಡೈರೆಕ್ಷನ್ ಹಾಕೊಂಡು ಬರ್ಕೊಂಡ್ಬಿಟ್ರೆ ನಮಗೆ ಟೌನ್ ಈ ಯಾವ ಕಡೆ ಬರುತ್ತೋ ನಮಗೆ ಸೌತ್ ಈಸ್ಟ್ ಕಡೆ ಬರುತ್ತೆ. ಅಂದರೆ ಇಲ್ಲಿಂದ ಈ ಕಡೆ ಅಂತ, ಈ ಕಡೆ ಯಾವುದು, ಈ ಸೈಡ್, ಈ ಪಾಯಿಂಟ್. ಆದರೆ ಇನ್ವಿಸ್ ಡೈರೆಕ್ಷನ್ ಈಸ್ ಟೌನ್ ಡಿ ವಿತ್ ರೆಸ್ಪೆಕ್ಟ್ ಟು ಟೌನ್ ಆರ್ ಅಂತ. ಟೌನ್ ಆರಿಂದ ಟೌನ್ ಡಿ ಯಾವ ಸೈಡಲ್ಲಿದೆ ಕಂಡಿಡ್ರಿ ಅಂತ. ಸೊ ಆದ್ದರಿಂದ ನಾವು ಇದನ್ನು ಈ ಥರ ಬರ್ಕೊಂಡಾಗ ನಮಗೆ ಯಾವ ಸೈಡಲ್ಲಿ ಸಿಗುತ್ತೆ, ಸೌತ್ ಈಸ್ಟ್ ಕಡೆ ಸಿಗುತ್ತೆ, ಸೌತ್ ಈಸ್ಟ್ ಕಡೆ. ಆದ್ದರಿಂದ ಸೌತ್ ಈಸ್ಟ್ ಇಸ್ ದಿ ರೈಟ್ ಆನ್ಸರ್. ಸೊ ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಟೌನ್ ಟಿ ಈಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಎಸ್ ಅಂತ. ಸೊ ಟೌನ್ ಟಿ ಎಂಬುದು ಎಸ್ಸಿಗೆ ವೆಸ್ಟ್ ಸೈಡಲ್ಲಿದೆ. ಅಂದರೆ ಎಸ್ ಇಲ್ಲಿದ್ದರೆ ಟಿ ಎಂಬುದು ಏನಿದೆ ವೆಸ್ಟ್ ಸೈಡಲ್ಲಿದೆ. ಮತ್ತು ಟೌನ್ ಯು ಇಸ್ ಟು ದಿ ಸೌತ್ ಆಫ್ ದಿ ಟೌನ್ ಟಿ ಅಂತ. ಟಿಗೆ ಯು ಯಾವ ಸೈಡ್ ಇದೆ, ಈಸ್ಟ್ ಸೌತ್ ಕಡೆ ಇದೆ, ಸೌತ್ ಕಡೆ ಬರ್ಕೊಂಬಿಡಿ. ಮತ್ತು ಟೌನ್ ವಿ ಇಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಯು ಅಂತ. ಸೊ ವಿ ಎಂಬುದು ಯುಗೆ ಯಾವ ಕಡೆ ಇದೆ, ವೆಸ್ಟ್ ಸೈಡಲ್ಲಿದೆ. ಸೊ ವೆಸ್ಟ್ ಸೈಡಲ್ಲಿ ಯಾವುದು, ವಿ ಅಂತ. ಮತ್ತು ಅದೇ ಥರನೇ ಟೌನ್ ಡಬ್ಲ್ಯೂ ಈಸ್ ಟು ದಿ ಸೌತ್ ಆಫ್ ದಿ ಟೌನ್ ವಿ ಅಂತ. ಸೊ ಟೌನ್ ವಿಗೆ ಡಬ್ಲ್ಯೂ ಅಂದರೆ ಇಲ್ಲಿ ಸೌತ್ ಸೈಡಲ್ಲಿ ಕೆಳಗೆ ಬರ್ತಿತ್ತು ನೋಡ್ರಿ, ಈ ಕಡೆ. ಸೊ ಯಾವುದು, ಟೌನ್ ಡಬ್ಲ್ಯೂ ವಿಗೆ ಸೌತ್ ಸೈಡಲ್ಲಿದೆ, ಕರೆಕ್ಟ್. ಇಷ್ಟ ಆದಮೇಲೆ ಟೌನ್ ಎಕ್ಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಡಬ್ಲ್ಯೂ ಅಂತ. ವೆಸ್ಟ್ ಸೈಡಲ್ಲಿ ಇದು ಯಾವುದಿದೆ, ಟೌನ್ ಎಕ್ಸ್ ಇದೆ. ಯಾವುದೇ ಡಬ್ಲ್ಯೂಗೆ ಅಂದರೆ ಇಲ್ಲಿ ಎಕ್ಸ್. ಸೊ ಸ್ಪೇಸ್ ಇಲ್ಲ. ಆದ್ದರಿಂದ ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ಟೌನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೌನ್ ಎಸ್ ಅಂತ. ಟೌನ್ ಎಸ್ಸಿಗೆ ಕಂಪೇರ್ ಮಾಡಿದರೆ ಟೌನ್ ಎಸ್ಸಿಗೆ ಕಂಪೇರ್ ಮಾಡಿದರೆ ಟೌನ್ ಎಕ್ಸ್ ಯಾವ ಸೈಡಲ್ಲಿದೆ ಅಂತ. ಯಾವ ಸೈಡಲ್ಲಿ ಗೊತ್ತಾಗಬೇಕಂದ್ರೆ ನಾವು ಈ ಥರ ಗೆರೆ ಹೇಳ್ಕೊಂಡು ತೆಗೆದಾಗ ನಮಗೆ ಈ ಥರ ಈ ಕಡೆ ಹೋಗುತ್ತಲ್ಲ, ಈ ಕಡೆ ಹೋಗುತ್ತೆ. ಆದ್ದರಿಂದ ಏನಾಗುತ್ತೆ, ಸೌತ್ ವೆಸ್ಟ್ ಕಡೆ ಇರುತ್ತೆ ಇಲ್ಲಿ, ಕರೆಕ್ಟ್ ಅಲ್ಲ. ಅದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್, 14th ಪ್ರಾಬ್ಲಮ್ ನೋಡಿ. ಅದೇ ಥರನೇ ಟೌನ್ ಪಿ ಈಸ್ ಟು ದಿ ಸೌತ್ ಆಫ್ ಟೌನ್ ಕ್ಯೂ ಅಂತ. ಸೊ ಟೌನ್ ಕ್ಯೂ ಕಂಪೇರ್ ಮಾಡಿದ್ರೆ ಟೌನ್ ಪಿ ಯಾವ ಸೈಡಲ್ಲಿದೆ, ಸೌತ್ ಸೈಡ್ ಅಂತ. ಸೊ ಕ್ಯೂ ಈ ಕಡೆ ಬರ್ಕೊಂಡ್ರೆ ಸೌತಲ್ಲಿ ಯಾರು ಇರ್ತಾರೆ, ಇಲ್ಲಿ ಪಿ ಇರ್ತಾರೆ. ಅದೇ ಥರ ಟೌನ್ ಆರ್ ಈಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಕ್ಯೂ ಅಂತ. ಸೊ ಟೌನ್ ಕ್ಯೂ ಇಂದ ಆರ್ ಯಾವ ಸೈಡ್ ಇದೆ, ವೆಸ್ಟ್ ಸೈಡ್ ಅಂತ. ಮತ್ತು ಈ ವೆಸ್ಟ್ ಸೈಡ್ ಬರ್ಕೊಂಬಿಡಿ ಈ ಥರ. ಮತ್ತು ಟೌನ್ ಎಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಆರ್ ಅಂತ. ಟೌನ್ ಆರಿಗೆ ಮತ್ತು ವೆಸ್ಟ್ ಸೈಡಲ್ಲಿ ಯಾರಿದ್ದಾರೆ, ಎಸ್ ಇದ್ದಾರೆ, ಅಂದರೆ ಈ ಕಡೆ ಅಂತ. ಆಮೇಲೆ ಟೌನ್ ಟಿ ಈಸ್ ಟು ದಿ ನಾರ್ತ್ ಆಫ್ ದಿ ಟೌನ್ ಎಸ್ ಅಂತ. ಎಸ್ಸಿಗೆ ಸಂಬಂಧಪಟ್ಟಂತೆ ಟಿ ಯಾವ ಸೈಡಲ್ಲಿದೆ, ನಾರ್ತ್ ಸೈಡಲ್ಲಿದ್ದಾನೆ. ಅಂದರೆ ಇದೇನಾಗುತ್ತೆ, ಆ್ಯಕ್ಚುಲಿ ಇದನ್ನು ನಾವು ಇದನ್ನು ಕೆಳಗೆ ಬರ್ಕೋಬೇಕಿತ್ತು. ಒಂದು ನಿಮಿಷ ಬೇಕಿದ್ರೆ ಇದನ್ನು ಅಳಿಸಿ ಬರೆದು ಬಿಡ್ತೀನಿ. ಸ್ವಲ್ಪ ಕೆಳಗೆ ತೊಗೋಬೇಕು ನಾವು, ಇಲ್ಲಾಂದರೆ ಏನಾಗುತ್ತೆ, ಪ್ರಾಬ್ಲಮು ಕನ್ಫ್ಯೂಸ್ ಆಗುತ್ತೆ ನೋಡೋರಿಗೆ. ಎಸ್ಸಿಗೆ ಕಂಪೇರ್ ಮಾಡಿದರೆ ಅಲ್ಲ, ಟಿ ಅಲ್ಲ ಇದು. ಸೊ ಕ್ಯೂಗೆ ಕಂಪೇರ್ ಮಾಡಿದರೆ ನಮಗೆ ಪಿ ಯಾವ ಸೈಡ್ ಇದೆ, ವೆಸ್ಟ್ ಸೈಡಲ್ಲಿದೆ, ಕರೆಕ್ಟ್ ಅಲ್ಲ. ಮತ್ತು ಟೌನ್ ಆರ್ ಈಸ್ ಟು ದಿ ವೆಸ್ಟ್ ಆಫ್ ಟೌನ್ ಕ್ಯೂ ಅಂತ. ಅಲ್ಲ ಪಿ ಕೆಳಗೆ ಬರುತ್ತಲ್ಲ, ಸಾರಿ ಸೌತ್ ಸೈಡಲ್ಲಿ ನಾನು ನೋಡಿದ್ದಿಲ್ಲ. ಮತ್ತು ಟೌನ್ ಆರ್ ಈಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಕ್ಯೂ ಅಂತ. ಮತ್ತು ಟೌನ್ ಎಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಆರ್ ಅಂತ, ಕರೆಕ್ಟ್ ಅಲ್ಲ. ಎಸ್ ನಾರ್ತ್ ಸೈಡಲ್ಲಿ ಬರ್ತಾನೆ. ಮತ್ತು ಟೌನ್ ಟಿ ಯಾವ ಸೈಡಲ್ಲಿದೆ, ನಾರ್ತ್ ಸೈಡಲ್ಲಿ, ಅಂದರೆ ಮೇಲ್ಗಡೆ ಯಾವುದು, ಟಿ ಟೌನ್ ಎಷ್ಟಾಯಿತು. ಆಲ್ಸೋ ಟು ದಿ ಸೌತ್ ಆಫ್ ದಿ ಟೌನ್ ಯು ಅಂತ. ಮತ್ತು ನಾವಿದೆ ಯುಗೆ ಟಿ ಎಂಬುದು ಎಸ್ಸಿಗೆ ನಾರ್ತ್ ಸೈಡಲ್ಲಿ ಆದರೆ ಮತ್ತು ಯುಗೆ ಏನಿದೆ ಸೌತ್ ಸೈಡಲ್ಲಿದೆ ಅಂತಂದರೆ ಇಲ್ಲಿ ಏನಾಗುತ್ತೆ, ಟಿ ಎಸ್ ಮತ್ತು ಯು ನಡುವ ಬರುತ್ತೆ. ಆದ್ದರಿಂದ ಇಲ್ಲಿ ಟಿ ಬರ್ಕೊಂಡು ಮತ್ತು ಇದರ ಮೇಲೆ ಯುನ ಹೇಳ್ಕೊಂಡ್ಬಿಡ್ಬೇಕು. ಇಲ್ಲಿ ಯುನ ಹೇಳ್ಕೊಂಡ್ರೆ ಆದ್ದರಿಂದ ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ಟೌನ್ ಯು ವಿತ್ ರೆಸ್ಪೆಕ್ಟ್ ಟು ಎಸ್ ಅಂತ. ಎಸ್ಸಿಗೆ ಕಂಪೇರ್ ಮಾಡಿದ್ರೆ ನಾವು ಯು ಎಸ್ಸಿಗೆ ಯಾವ ಕಡೆ ಡೈರೆಕ್ಷನಲ್ಲಿದೆ ಅಂತ. ಯಾವ ಕಡೆ ಡೈರೆಕ್ಷನಲ್ಲಿದೆ ನೋಡಿರಿ, ನಮಗೆ ಎಸ್ಸಿಗೆ ಕಂಪೇರ್ ಮಾಡಬೇಕಲ್ಲಿ. ಆದ್ದರಿಂದ ಎಸ್ ಕಡೆ ನಾವು ಡೈರೆಕ್ಷನ್ ಹೇಳ್ಕೊಂಡಾಗ ನಮ್ಗೆ ಯಾವ ಸೈಡಲ್ಲಿ ಇರ್ತಾನೆ, ಇಲ್ಲಿ ನಾರ್ತ್ ಸೈಡ್ ಅಂತ, ಕರೆಕ್ಟಲ್ಲ. ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಸೇಮ್ ಅದೇ ಥರನೇ ಕಾನ್ಸೆಪ್ಟ್ ಇರೋದು. ನಿಮಗೆ ಈ ಥರ ಟ್ರೆಂಡಿಂಗ್ಗಳು ಭಾಳ ನಡೀತಿರೋದು ಈ ಥರ ಪ್ರಾಬ್ಲಮ್. ಸೊ ನೋಡಿ ಇಲ್ಲಿ ಟೌನ್ ಬಿ ಇಸ್ ಟು ದಿ ಸೌತ್ ಆಫ್ ದಿ ಟೌನ್ ಎ ಅಂತ. ಟೌನ್ ಎಗೆ ಕಂಪೇರ್ ಮಾಡಿದರೆ ಟೌನ್ ಬಿ ಏನಿದೆ ಸೌತ್ ಸೈಡಲ್ಲಿದ್ದಾನೆ. ಟೌನ್ ಸಿ ಟು ದಿ ವೆಸ್ಟ್ ಆಫ್ ದಿ ಟೌನ್ ಎ ಅಂತ. ಸೊ ಸೇಮ್ ಅದೇ ಥರ ಅನ್ನಿಸ್ತದೆ ನನ್ನ ಪ್ರಾಬ್ಲಮು. ಸೊ ಟೌನ್ ಡಿ ಇಸ್ ಟು ದಿ ವೆಸ್ಟ್ ಆಫ್ ದಿ ಟೌನ್ ಸಿ, ಸೇಮ್ ಅದೇ ಥರ ರಿಪೀಟೆಡ್ ಪ್ರಾಬ್ಲಮ್ ಅನ್ಸುತ್ತೆ ಇದು. ಟೌನ್ ಈಸ್ ಟು ದಿ ನಾರ್ತ್ ಆಫ್ ದಿ ಟೌನ್ ಡಿ ಅಂತ, ಕರೆಕ್ಟ್ ಅದೇ ಥರ ರಿಪೀಟೆಡ್ ಪ್ರಾಬ್ಲಮ್.
ಮತ್ತು ಅದೇ ಥರ ಆಲ್ಸೋ ದಿ ಸೌತ್ ಆಫ್ ದಿ ಟೌನ್ ಎಫ್ ಅಂತ ಸೇಮ್ ಪ್ರಾಬ್ಲಮ್ ಕಾಪಿ ಪೇಸ್ಟ್ ಆಗಿರೋವಂಥದ್ದು. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ಟೌನ್ ಎಫ್ ವಿತ್ ರೆಸ್ಪೆಕ್ಟ್ ಟು ಸೇಮ್ ಕಾಪಿ ಪೇಸ್ಟ್ ಆಗಿರೋವಂಥದ್ದು ಏನಿಲ್ಲ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಷ್ಟಾದ್ಮೇಲೆ ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ಮುಗಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು ಈ ಥರನೂ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಯಾವ ಥರ ಅಂದರೆ ಇದು ಬೇರೆ ಲೆವೆಲ್ ಥರ ಬೇರೆ ಥರ ಕಾನ್ಸೆಪ್ಟ್ ಇರೋದು. ಏನಂತಂದರೆ ಎ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ಆನ್ ಹೆಡ್ ಅಂತ. ಅಂದರೆ ನಾವು ಕಾಮನ್ ಆಗಿ ಕಾಲ ಮೇಲೆ ನಿಂತಿರ್ತೀವಿ, ಅವನೇನು ಮಾಡಿದ ಉಲ್ಟಾ ನಿಂತಿದ್ದಾನೆ. ಅಂದರೆ ತಲೆ ಕೆಳಗೆ ಮಾಡಿ ಕಾಲುಗಳ ಮೇಲೆ ಮಾಡಿದ್ದಾನೆ. ಸೊ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿದಾಗ ಹೀಸ್ ರೈಟ್ ಹ್ಯಾಂಡ್ ಈಸ್ ಇನ್ ಈಸ್ಟ್ ಡೈರೆಕ್ಷನ್ ಅಂತಂದರೆ ಅವನು ತಲೆ ಕೆಳಗೆ ಮಾಡಿ ಕಾಲು ಮೇಲೆಗಡೆ ಮಾಡಿದಾಗ ಅವಾಗ ಅವನದು ರೈಟ್ ಸೈಡ್ ಏನಾಗಿದೆ, ರೈಟ್ ಹ್ಯಾಂಡು ಈಸ್ಟ್ ಡೈರೆಕ್ಷನಲ್ಲಿದೆ. ಸೊ ನಮಗೆ ಈಸ್ಟು ವೆಸ್ಟು ನಾರ್ತು ಸೌತ್ ಅಂತ ಬರೆದಾಗ ಅವನು ತಲೆ ಕೆಳಗೆ ಮಾಡಿದ್ದಾನೆ. ಫಸ್ಟ್ನೇದಾಗಿ ತಲೆ ಕೆಳಗೆ ಮಾಡಿ ಮೇಲೆ ಕಾಲು ಮಾಡಿ ನಿಂತಾಗ ಅವನದು ಏನಿದೆ ರೈಟ್ ಸೈಡಲ್ಲಿ ರೈಟ್ ಹ್ಯಾಂಡ್ ಏನಿದೆ ಈಸ್ಟ್ ಡೈರೆಕ್ಷನಲ್ಲಿದೆ. ಕರೆಕ್ಟಲ್ಲ? ನೀವು ನೋಡಿ ಕಾಮನ್ ಆಗಿ ತಲೆ ಕೆಳಗೆ ಮಾಡಿ ಮೇಲೆ ಕಡೆ ನಿಂತರೆ ಅವಾಗ ಏನಾಗುತ್ತೆ, ನಮಗೆ ರೈಟ್ ಸೈಡಲ್ಲಿದೆ ಅಂದರೆ ರೈಟ್ ಹ್ಯಾಂಡು ಈಸ್ಟ್ ಡೈರೆಕ್ಷನಲ್ಲಿದ್ದಾಗ ಇನ್ ವಿಚ್ ಡೈರೆಕ್ಷನ್ ಹೀ ಈಸ್ ಫೇಸಿಂಗ್ ನಾವು ಅಂತ. ಸೊ ನಮಗೆ ರೈಟ್ ಡೈರೆಕ್ಷನಲ್ಲಿ ಬರಬೇಕಂತಂದ್ರೆ ನಾವು ಯಾವ ಕಡೆ ನಿಂತಿರ್ಬೇಕಂತ ಕಾಮನ್ ಆಗಿ. ಸೊ ನಮಗೆ ರೈಟ್ ಡೈರೆಕ್ಷನಲ್ಲಿ ನಿಂತಿರ್ಬೇಕಂದ್ರೆ ನಾವು ಏನು ಮಾಡಬೇಕು, ನಾರ್ತ್ ಸೈಡಲ್ಲಿ ಫೇಸ್ ಮಾಡ್ಬೇಕು. ನಾವು ನಾರ್ತ್ ಸೈಡಲ್ಲಿ ಫೇಸ್ ಮಾಡಿದಾಗ ಮಾತ್ರ ಬರುತ್ತೆ. ಕರೆಕ್ಟಲ್ಲ? ನಾರ್ತ್ ಸೈಡಲ್ಲಿ ಫೇಸ್ ಮಾಡಿದ್ರೆ ನಿಂತಾಗ ಬರುತ್ತಾ? ಬರುತ್ತಾ. ಅದೇ ನೀವು ಸೌತ್ ಸೈಡಲ್ಲಿ ಫೇಸ್ ಮಾಡಿದಾಗ ನಮಗೇನು ಸಿಗುತ್ತೆ, ಸೌತ್ ಸೈಡಲ್ಲಿ ಫೇಸ್ ಮಾಡಿದಾಗ ನಮಗೆ ವೆಸ್ಟ್ ಸೈಡಲ್ಲಿ ರೈಟ್ ಸಿಗುತ್ತೆ. ಕರೆಕ್ಟಲ್ಲ? ರೈಟ್ ಹ್ಯಾಂಡ್ ಸಿಗುತ್ತೆ. ಸೊ ಅದರಿಂದ ಯಾವ ಸೈಡಲ್ಲಿ ಫೇಸ್ ಮಾಡಿದ್ದ, ನಾರ್ತ್ ಸೈಡಲ್ಲಿ ಫೇಸ್ ಮಾಡಿ ನಿಂತಿದ್ದಾತ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಎ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ಆನ್ ಹೆಡ್ ಅಂತ, ಸೇಮ್ ಅದೇ ಥರನೇ. ಸೊ ಅವನು ಹೆಡ್ ಮೇಲೆ ನಿಂತಿದ್ದಾನೆ ಆ್ಯಂಡ್ ಈ ಈಸ್ ಫೇಸಿಂಗ್ ಇನ್ ಈಸ್ಟ್ ಡೈರೆಕ್ಷನ್ ಅಂತ. ಈಸ್ ಫೇಸಿಂಗ್ ಇನ್ ಈಸ್ಟ್ ಡೈರೆಕ್ಷನ್, ಈಸ್ಟ್ ಡೈರೆಕ್ಷನ್ ಕಡೆ ಅವನು ಮುಖ ಮಾಡಿ ನಿಂತಿದ್ದಾನೆ, ಅಂದರೆ ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಇನ್ ವಿಚ್ ಡೈರೆಕ್ಷನ್ ಹೀಸ್ ರೈಟ್ ಹ್ಯಾಂಡ್ ವಿಲ್ ಬಿ ನೋ ಅಂತ. ಸೊ ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ ಅಂದರೆ ನೋಡಿ ಇಲ್ಲಿ. ಸೊ ಈಸ್ಟು ವೆಸ್ಟು ನಾರ್ತು ಸೌತ್ ಅಂತ ತೊಗೊಂಡಾಗ ಅವನು ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ ಇಲ್ಲಿ. ಕರೆಕ್ಟಲ್ಲ? ಸಾರಿ, ಈ ಕಡೆ ಅಲ್ಲ. ಸೊ ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಸೊ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಬೇಕಿದ್ರೆ ಈ ಥರ ಬರ್ಕೊಂಡ್ಬಿಡ್ತಾನೆ, ಅದು ನಾರ್ತ್ ಕಡೆ ನಿಂತಿದ್ದ ಅಂತ. ಸೊ ಈ ಕಡೆ ಮುಖ ಮಾಡಿ ನಿಂತಾಗ ಫೇಸ್ ಈ ಸೈಡ್ ಈಸ್ಟ್ ಸೈಡ್ ಇತ್ತಂದರೆ ಅವಾಗೇನಾಗತ್ತೆ ನಮಗೆ, ಸೊ ಉಲ್ಟಾ ನಿಂತಿದ್ದಾನೆ ಅಂತ ಅರ್ಥ ಇಲ್ಲಿ. ಸೊ ಅವಾಗ ನಮಗೆ ರೈಟ್ ಹ್ಯಾಂಡ್ ಯಾವ ಸೈಡ್ ಬರುತ್ತೆ ಅಂತ ಕೇಳಿದಾನೆ. ರೈಟ್ ಹ್ಯಾಂಡ್ ಯಾವ ಸೈಡ್ ಬರುತ್ತೆ, ನಮಗೆ ಸೌತ್ ಸೈಡಲ್ಲಿ ಬರುತ್ತೆ. ಕರೆಕ್ಟಲ್ಲ? ಸೊ ರೈಟ್ ಹ್ಯಾಂಡ್ ನಮಗೆ ಸೌತ್ ಸೈಡಲ್ಲಿ ಬರುತ್ತೆ. ಬೇಕಿದ್ರೆ ನೀವು ಒಂದ್ಸರಿ ಈ ಥರ ನಿಂತು ನೋಡ್ರಿ, ಇಲ್ಲಿ ತಲೆ ಕೆಳಗೆ ಮಾಡಿ ಮೇಲೆ ಕಾಲು ಮಾಡಿ ಯಾವ್ದು ರೈಟ್ ಸೈಡಲ್ಲಿ ಈಸ್ಟ್ ಕಡೆ ನಿಂತು ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸಾರಿ ಈಸ್ಟ್ ಕಡೆ ಬರಲ್ಲ, ಸೌತ್ ಕಡೆ ಬರಲ್ಲ, ನಮಗೆ ನಾರ್ತ್ ಕಡೆ ಬರುತ್ತೆ. ಸಾರಿ ನಾವು ನಮಗೆ ನಾರ್ತ್ ಸೈಡ್ ಬರ್ತಾನೆ ಇಲ್ಲಿ. ನಾರ್ತ್ ಸೈಡಲ್ಲಿ ಬರುತ್ತೆ. ಸೊ ಇದೇ ಥರ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೊ ಇದರಲ್ಲಿನೂ ಹಂಗೆ ಬರುತ್ತಾ, ನೀವು ಮೇಲೆ ನಾರ್ತ್ ಸೈಡಲ್ಲಿ ಮುಖ ಮಾಡಿ ನಿಂತರೆ ರೈಟ್ ಹ್ಯಾಂಡು ಅಲ್ಲ, ಅಂದರೆ ಅದು ಸೌತ್ ಸೈಡಲ್ಲಿ ಮುಖ ಮಾಡಿ ನಿಂತ ಕಾಣುತ್ತಿಲ್ಲ. ಸೊ ಆದ್ದರಿಂದ ಸೌತ್ ಸೈಡ್ ಇದು ಆನ್ಸರ್. ಸಾರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಏನಿಲ್ಲ. ನಮಗೆ ರೈಟ್ ಹ್ಯಾಂಡ್ ಬೇಕಂತಂದರೆ ಈ ಕಡೆ. ಸೊ ನಾವು ಸೌತ್ ಸೈಡಲ್ಲಿ ಮುಖ ಮಾಡ್ಕೊಂಡು ನಿಂತರೆ ಮಾತ್ರ ಏನಾಗುತ್ತೆ, ನಮಗೆ ಆನ್ಸರ್ ಬರುತ್ತೆ. ಆದ್ದರಿಂದ ಇದು ಸೌತ್ ಸೈಡಲ್ಲಿ ನಿಂತಿರ್ಬೇಕಾದ. ಸೌತ್ ಸೈಡಲ್ಲಿ ಫೇಸ್ ಮಾಡಿ ನಿಂತಾಗ ನಮಗೇನಾಗುತ್ತೆ, ರೈಟ್ ಹ್ಯಾಂಡು ನಮಗೆ ಈಸ್ಟ್ ಕಡೆ ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೀವು ಇನ್ನೊಂದು ಥರ ಕಾನ್ಸೆಪ್ಟ್ ನೋಡಿ ಇಲ್ಲಿ. ಇನ್ ದ ಮಾರ್ನಿಂಗ್ ಟೈಮ್ ಕೃತಿಕಾ ಈಸ್ ಗೋಯಿಂಗ್ ಟು ಕಾಲೇಜ್ ಆ್ಯಂಡ್ ಮೋಹಿತ್ ಈಸ್ ಕಮಿಂಗ್ ಟುವರ್ಡ್ಸ್ ಕೃತಿಕಾ ಅಂತ. ಅಂದರೆ ಕೃತಿಕಾ ಈ ಕಡೆ ಹೊಂಟಿದ್ದಾರೆ ಮತ್ತು ಮೋಹಿತ್ ಈ ಕಡೆ ಆಪೋಸಿಟ್ ಹೊಂಟಿದ್ದಾರೆ ಅಂತ ಅನ್ಕೋರಿ. ಇಲ್ಲಿ ಕೃತಿಕಾ ಈ ಸಾ ದಟ್ ಮೋಹಿತ್ ಸ್ಯಾಡೋ ಈಸ್ ಟುವರ್ಡ್ಸ್ ರೈಟ್ ಆಫ್ ದಿ ಕೃತಿಕಾ ಅಂತ. ಸೊ ಮಾರ್ನಿಂಗ್ ಟೈಮಲ್ಲಿ ನಮಗೆ ಸೂರ್ಯ ಯಾವ ಸೈಡ್ ಇರ್ತಾನೆ, ಇಲ್ಲಿ ಯಾವ ಕಡೆ ಉದಯಿಸ್ತಾನ ಈಸ್ಟ್ ಕಡೆ. ಸೊ ನಾವು ಅದನ್ನು ಕಂಪೇರ್ ಮಾಡಿದರೆ ಮೋಹಿತ್ ಸ್ಯಾಡೋ ಈಸ್ ಟುವರ್ಡ್ಸ್ ರೈಟ್ ಆಫ್ ದಿ ಕೃತಿಕಾ ಅಂತ. ಅಂದರೆ ನಾವು ಈ ಕಡೆ ಡೈರೆಕ್ಷನಲ್ಲಿ ತೊಗೊಂಡಾಗ ನಮಗೇನಾಗುತ್ತೆ, ಇಲ್ಲಿ ನೋಡಿ ಈಸ್ಟ್ ಡೈರೆಕ್ಷನಲ್ಲಿ ಬಂತಂದರೆ ಮೋಹಿತ್ ಸ್ಯಾಡೋ ಯಾವ ಸೈಡ್ ಬೀಳುತ್ತೆ, ಕೃತಿಕಾದ ರೈಟ್ ಅಂತ. ಕೃತಿಕಾದ ರೈಟ್ ಯಾವ ಸೈಡ್ ಇರುತ್ತೆ, ಈ ಸೈಡ್ ಬರುತ್ತೆ ಕೃತಿಕಾದ ರೈಟ್, ಮತ್ತು ಇದು ಲೆಫ್ಟ್ ಆಗುತ್ತೆ. ಕರೆಕ್ಟಲ್ಲ? ಕೃತಿಕಾದ ರೈಟ್ ಈ ಸೈಡ್ ಈಸ್ಟ್ ಕಡೆ ಇದ್ದಾಗ ಇವನು ಈ ಕಡೆಯಿಂದ ಬರ್ತಿದ್ದಂದರೆ ಅವಾಗ ಏನಾಗುತ್ತೆ, ಇವನು ಸ್ಯಾಡೋ ಈ ಕಡೆ ಬೀಳುತ್ತೆ. ಅಂದರೆ ಇದು ಅಜಂಪ್ಷನ್ ತಪ್ಪಾಗಿರೋಂಥದ್ದು. ಸೊ ಈ ಥರ ತಪ್ಪು. ಸೊ ನಾವು ಈ ಥರ ತೊಗೊಂಡಾಗ ಕೃತಿಕಾ ಈ ಥರ ಬರ್ತಿದ್ಲು ಮತ್ತು
ನಾರ್ತ್ ಕಡೆ ಬರ್ತಿದ್ಲು, ಮತ್ತು ಇವನು ಮೋಹಿತು ಏನು ಮಾಡ್ತಿದ್ದ ಸೌತ್ ಕಡೆಯಿಂದ ನಾರ್ತ್ ಕಡೆ ಓದ್ತಿದ್ದ. ಅಂದರೆ ಸೂರ್ಯ ನಮಗೆ ಈ ಸೈಡ್ ಬರ್ತಿದ್ದಾನೆ, ಇಲ್ಲಿ ಸೂರ್ಯ ಈಸ್ಟ್ ಕಡೆಯಿಂದ ಬರ್ತಿದ್ದಾನೆ ಇಲ್ಲಿ, ಕರೆಕ್ಟ್ ಅಲ್ಲ, ಬೆಳಗ್ಗೆ ಟೈಮಲ್ಲಿ. ಅವಾಗ ನಮಗೆ ಇದು ಕೃತಿಕಾಂತ್ ಏನಾಗುತ್ತೆ, ನಮಗೆ ಇದು ರೈಟ್ ಟರ್ನ್ ಆಗುತ್ತೆ, ಇದು ಲೆಫ್ಟ್ ಟರ್ನ್ ಆಗುತ್ತೆ, ಅಲ್ಲ ಸಾರಿ ಉಲ್ಟಾ ಆಗುತ್ತಲ್ಲ. ಸೊ ನಮಗೇನಾಗುತ್ತೆ, ಇದು ಲೆಫ್ಟ್ ಟರ್ನ್ ಆಗುತ್ತೆ, ಇದು ರೈಟ್ ಟರ್ನ್ ಆಗುತ್ತೆ. ಸೊ ಇವಂದು ಲೆಫ್ಟ್ ಟರ್ನ್, ಇವಂದು ಕೃತಿಕಾಂತ್ ರೈಟ್ ಸೈಡಿಗೆ ಏನಾಗುತ್ತೆ, ಮೋಹಿದ್ದು ಏನಾಗುತ್ತೆ, ಇದು ಶಾಡೋ ಬೀಳ್ತಿತ್ತು, ಅಂದರೆ ಇದು ಕರೆಕ್ಟ್ ಆಗುತ್ತೆ, ಆದ್ದರಿಂದ ಇದು ಆಗುತ್ತೆ, ಕರೆಕ್ಟ್ ಅಲ್ಲ. ಸೊ ಈ ಕಡೆ ಸೂರ್ಯ ಬೀಳ್ತಿದ್ದೆ, ಅಂದರೆ ಸೂರ್ಯ ಕಿರಣಗಳು ಬೀಳ್ತಿದೆ, ಅಂದರೆ ಒಂದು ಇವನ್ ಶಾಡೋ ಏನಾಗುತ್ತೆ ಈ ಕಡೆ, ಇವಂದು ಲೆಫ್ಟ್ ಸೈಡಲ್ಲಿ ಬೀಳುತ್ತೆ. ಯಾವುದು ಮೋಹಿತಿಂದು ಲೆಫ್ಟ್ ಸೈಡಲ್ಲಿ ಬೀಳುತ್ತೆ. ಮೋಹಿತ್ ಲೆಫ್ಟ್ ಸೈಡ್ ಈಸ್ ಅದು ಕೃತಿಕಾಗೆ ರೈಟ್ ಸೈಡಲ್ಲಿ ಕಾಣುತ್ತೆ, ಅದು ಕರೆಕ್ಟ್ ಅಲ್ಲ. ಅದರಿಂದ ಯಾವ ಡೈರೆಕ್ಷನ್ ಓದಿ, ಇನ್ ವಿಚ್ ಡೈರೆಕ್ಷನ್ ಕೃತಿಕಾ ಇಸ್ ಗೋಯಿಂಗ್ ಟು. ಸೊ ಯಾವ ಡೈರೆಕ್ಷನ್ ಓದ್ತಿದ್ರು, ನಾರ್ತಿಂದ ಸೌತ್ ಕಡೆ ಓದ್ತಿದ್ರು. ಸೊ ಫಸ್ಟ್ನೇದಾಗೇನು ಸೌತ್ ಇಸ್ ದಿ ರೈಟ್ ಆನ್ಸರ್. ಅದೇ ಥರ ಇನ್ ವಿಚ್ ಡೈರೆಕ್ಷನ್ ಮೋಹಿತ್ ಈಸ್ ಗೋಯಿಂಗ್ ಅಂತ, ಮೋಹಿತ್ ಯಾವ ಕಡೆ ಓದ್ತಿದ್ದ, ನಾರ್ತ್ ಕಡೆ ಓದ್ತಿದ್ದ, ನಾರ್ತ್ ಕಡೆ, ಅರ್ಥ ಆಯ್ತಲ್ಲ. ಸೊ ಇದನ್ನು ಲೈನ್ ಒಂದ್ಸರಿ ತೆಗೆದುಬಿಡ್ತೀನಿ ಬೇರೆದು. ಸೊ ಇಷ್ಟು ಆಗಿರುವಂಥದ್ದು, ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇಫ್ ನಾರ್ತ್ ವಿಲ್ ಬಿಕಮ್ ಸೌತ್ ಈಸ್ಟ್ ದೆನ್ ವಾಟ್ ವಿಲ್ ಬಿ ದ ಈಸ್ಟ್ ಅಂತ. ಸೊ ಇದೊಂಥರ ಬೇರೆ ಕಾನ್ಸೆಪ್ಟ್ ಇರುವಂಥ, ಯಾವ ಥರ ಅಂದರೆ ನೋಡಿ, ಇಲ್ಲಿ ನಮಗೆ ಈ ಥರ 4 ಡೈರೆಕ್ಷನ್ಗಳು ಗೊತ್ತು, ಕರೆಕ್ಟ್ ಅಲ್ಲ. 4 ಡೈರೆಕ್ಷನ್ ಏನಂತೆ, ಈಸ್ಟು, ವೆಸ್ಟು, ನಾರ್ತು, ಸೌತ್. ಅದೇ ಥರ ಇದು ಸೌತ್ ಈಸ್ಟ್ ಆಗಿರೋವಂಥದ್ದು, ಇದು ಸೌತ್ ವೆಸ್ಟ್ ಆಗಿರೋವಂಥದ್ದು, ಇದು ಯಾವುದು ನಾರ್ತ್ ವೆಸ್ಟ್ ಆಗಿರೋವಂಥದ್ದು, ಮತ್ತು ಇದು ಯಾವುದು ನಾರ್ತ್ ಈಸ್ಟ್ ಆಗಿರೋವಂಥದ್ದು. ಸೊ ನಮಗೆ ಈಗೇನು ಕೊಟ್ಟಿದ್ದಾನೆ ಅಂದರೆ, ನಾರ್ತ್ ಎಂಬುದು ಸೌತ್ ಈಸ್ಟ್ ಆದರೆ, ಅಂದರೆ ನಾರ್ತ್ ಇಲ್ಲಿದೆ. ಸೊ ಇಲ್ಲಿಂದ ನಮಗೆ ಇಲ್ಲಿಗೆ ಬಂದರೆ ಸೌತ್ ಈಸ್ಟಿಗೆ ಪೊಸಿಷನ್ಗೆ ಬಂದರೆ ಈಸ್ಟ್ ಯಾವ ಕಡೆ ಹೋಗಿರುತ್ತೆ ಅಂತ ಕೇಳಿದೆ ನಾನು. ಅಂದರೆ ನೋಡ್ರಿ, ಇಲ್ಲಿ ಫಸ್ಟ್ನೇದಾಗಿ ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು 45 ಡಿಗ್ರಿಯಲ್ಲಿ ದಾಟ್ಕೊಂಬ, ಅಂದರೆ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಅನ್ಕೊಡಿ, ಇಲ್ಲಿ ಕರೆಕ್ಟಲ್ಲ, 90 ಡಿಗ್ರಿಯಲ್ಲಿ ಬಂದಿದ್ದಾನೆ ಆತ. ಸೊ ನಾರ್ತು ಈಸ್ಟಿಗೆ ಬರಬೇಕಾದ್ರೆ ಎಷ್ಟು ತೊಗೋಬೇಕು, 90 ಡಿಗ್ರಿ ತೊಗೋಬೇಕು. 90 ಡಿಗ್ರಿಯಿಂದ ಮತ್ತು ಈಸ್ಟಿಂದ ಸೌತ್ ಈಸ್ಟಿಗೆ ಬರಬೇಕಾದ್ರೆ ಎಷ್ಟು 45 ಡಿಗ್ರಿಯಲ್ಲಿ ಬರಬೇಕು. ಅಂದರೆ ಟೋಟಲ್ ಎಷ್ಟು 135 ಡಿಗ್ರಿ ಏನಾಗಿದೆ ಮೂವ್ ಮಾಡಿ ಬಂದಿದ್ದಾನೆ ಆತ. ಸೊ ಆದ್ದರಿಂದ ಈಸ್ಟು ಯಾವ ಕಡೆ ಹೋಗ್ಬೇಕಂದ್ರೆ ಮತ್ತೆ ಸೇಮ್ ಅದೇ ಥರನೇ ಈಸ್ಟು ಇಲ್ಲಿಗೆ ಬಂದು ಮತ್ತು ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬೇಕಿದ್ರೆ ತೋರಿಸ್ತಿರಲಿ ಯಾವ ಥರ ಅಂದರೆ, ಫಸ್ಟ್ನೇದಾಗ್ಯದ ಏನು ಮಾಡಿದಾನೆ ಅಂದರೆ, ಸೊ ನೋಡಿ ಇಲ್ಲಿ ನಾರ್ತು ಈಸ್ಟ್, ಸೊ ಇಲ್ಲಿ ಸೌತ್ ಈಸ್ಟ್ ಇದೆ, ಸೌತ್ ಈಸ್ಟ್, ಮತ್ತು ಇದು ಸೌತ್, ಮತ್ತು ಇದು ವೆಸ್ಟ್. ಸೊ ನಾರ್ತು ಈಸ್ಟಿಗೆ ಬರೋಕ್ಕೆ, ಇಲ್ಲಿಂದ ನಾರ್ತ್ ಇದ್ದವನು ಈಸ್ಟಿಗೆ ಬರೋಕ್ಕೆ ಎಷ್ಟು 90 ಡಿಗ್ರಿ ಟರ್ನ್ ಮಾಡಬೇಕು, ಮತ್ತು ಈಸ್ಟಿಂದ ಸೌತ್ ಈಸ್ಟಿಗೆ ಬರೋಕ್ಕೆ ಎಷ್ಟು ಇನ್ನೂ 45 ಡಿಗ್ರಿನ ಟರ್ನ್ ಮಾಡಬೇಕು. ಸೊ ಟೋಟಲ್ ನಮಗೆ 90 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಷ್ಟು 135 ಡಿಗ್ರಿ ಮೂವ್ ಮಾಡಿ ಬರ್ಬೇಕಂತ. ಯಾರು ನಾರ್ತು ಸೌತ್ ಈಸ್ಟ್ ಪೊಸಿಷನ್ಗೆ ಬರ್ಬೇಕಂದ್ರೆ 135 ಡಿಗ್ರಿ ಮೂವ್ ಮಾಡಿ ಬರಬೇಕು. ಆದ್ದರಿಂದ ಈಸ್ಟು ಏನೊಳಗೆ ಮತ್ತೆ ಯಾವ ಡೈರೆಕ್ಷನಲ್ಲಿ ಬರ್ಬೇಕಂದ್ರೆ ಮತ್ತೆ ಈಸ್ಟು 135 ಡಿಗ್ರಿ ಮೂವ್ ಮಾಡಬೇಕು. ಅದರಿಂದ ಈಸ್ಟು ಸೌತಿಗೆ ಬರೋಕ್ಕೆ ಎಷ್ಟು 90 ಡಿಗ್ರಿ, ಮತ್ತು 90ಇಂದ ಇಲ್ಲಿಗೆ ಬರೋಕ್ಕೆ 45 ಡಿಗ್ರಿ. ಆದ್ದರಿಂದ ಯಾವ ಡೈರೆಕ್ಷನಲ್ಲಿ ಬರ್ತಾನೆ ಅದನ್ನು ಈಸ್ಟ್ ಸೇಮ್ ಅದೇ ಥರ ಫಾಲೋ ಮಾಡಿದರೆ ಸೌತ್ ಡೈರೆಕ್ಷನ್ ಬರುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಈ ಪ್ರಾಬ್ಲಮ್ ಹೋದ್ಮೇಲೆ ನಿಮಗೆ ಎಲ್ಲ ಟೈಪ್ಸ್ ಕಾನ್ಸೆಪ್ಟ್ಗಳು, ಇದರಲ್ಲಿ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆದಂಗೆ, ಅಂದರೆ ಸೊಲ್ಯೂಷನ್ ಮಾಡಿಸಿದಂಗೆ. ಯಾಕಂದರೆ ನಿಮಗೆ ನೋಡ್ತಿರ್ಬೇಕು ನೀವು ಬೇರೆ ಬೇರೆ ವೆರೈಟಿ ಟೈಪ್ಸ್ನ, ಯಾವ ಥರ ಕ್ವಶನ್ಸ್ನ ಡೈರೆಕ್ಷನ್ ಡಿಸ್ಟೆನ್ಸ್ ರಿಲೇಟಲ್ಲಿ ಯಾವ ಥರ ಪ್ರಾಬ್ಲಮ್ಸನ್ನು ಕೇಳಬಹುದು, ಆ ಥರ ಪ್ರಾಬ್ಲಮ್ಸ್ನ ಇಲ್ಲಿ ಕವರ್ ಮಾಡಿದೆ ನಾನು. ಸೊ ನೋಡಿ, ಇಲ್ಲಿ ಕ್ಲಾಕ್ ರಿಲೇಟೆಡ್ ಒಂದು ಕೊಟ್ಟಿದ್ದಾರೆ. ಏನಂತ, ಒಂದು ಕ್ಲಾಕ್ ಐತಿ ಕರೆಕ್ಟಲ್ಲ, ಈ ಥರ ಕ್ಲಾಕ್ ಇರುತ್ತಲ್ಲ, ಇದು 12, ಇದು 3, ಇದು 6, ಇದು 9 ಅಂತ 9, ಮತ್ತು ಟೈಮಿಂಗ್ಗಳು ಬೇರೆ ಬೇರೆ ಇರ್ತವೆ. ಇಲ್ಲಿ 1, 2, ಇದು 1, ಇದು 2 ಅಂತ ಈ ಥರ ಬೇರೆ ಬೇರೆ ಇರ್ತವೆ. ನಮಗೇನು ಬೇಕು, ಅಟ್ 2:30 ಮಿನಿಟ್ ಹ್ಯಾಂಡ್ ಇಂಡಿಕೇಟ್ಸ್ ಈಸ್ಟ್ ಡೈರೆಕ್ಷನ್ ಅಂತ. ಅಂದರೆ ನಮಗೆ ಉಲ್ಟಾ ಕೊಡ್ತಾನೆ ಇಲ್ಲಿ, ಈಸ್ಟು ವೆಸ್ಟು ನಾರ್ತು ಸೌತಲ್ಲಿ ಇರುತ್ತಲ್ಲ, ನಮಗೆ ಇದೇನು ಕೊಟ್ಟಿದ್ದಾನೆ ಅಂತ ಈಸ್ಟ್ ಕೊಟ್ಟಿದ್ದಾನೆ ಇಲ್ಲಿ, ಮತ್ತು ಇದು ಅಪೋಸಿಟ್ ವೆಸ್ಟು ಕರೆಕ್ಟಲ್ಲ. ಮತ್ತು ಈಸ್ಟ್ ವೆಸ್ಟ್ ಆಯಿತು, ನಮಗೇನಾಗುತ್ತೆ, ಇದು ನಾರ್ತ್ ಸೈಡಲ್ಲಿ ಬರುತ್ತೆ, ಇದು ಸೌತ್ ಸೈಡಲ್ಲಿ ಬರುತ್ತೆ, ಇದು ಕರೆಕ್ಟಲ್ಲ. ಬೇಕಿದ್ರೆ 9 ಕರೆಕ್ಟಾಗಿ ಬರುತ್ತೆ, ಸೌತ್ ಅಂತ ಇಂಡಿಕೇಟ್ ಮಾಡೋಕ್ಕಾಗತ್ತೆ ಇಲ್ಲಿ. ಇದು ಸೌತ್ ಕಡೆ ಆಯಿತು. ಇಷ್ಟಾದಮೇಲೆ ನಮಗೇನು ಕೊಡೋದಾನೆ ಇಲ್ಲಿ 2:30ಗೆ ಮಿನಿಟ್ ಹ್ಯಾಂಡ್, ಇದು ಮಿನಿಟ್ ಹ್ಯಾಂಡ್ ದೊಡ್ಡ ಮುಳ್ಳು ಕರೆಕ್ಟಲ್ಲ, ನಿಮಿಷದ ಮುಳ್ಳು ಅದೇನಿದೆ ಈಸ್ಟ್ ಕಡೆ ಇದ್ದಾಗ, ಈಸ್ಟ್ ಡೈರೆಕ್ಷನ್ ಇದ್ದಾಗ, ದೆನ್ ಇನ್ ವಿಚ್ ಡೈರೆಕ್ಷನ್ ಅವರ್ ಹ್ಯಾಂಡ್ ಇಂಡಿಕೇಟ್ಸ್ ಅಟ್ 3 ಗಂಟೆ, 3 ಗಂಟೆಗೆ. ಈಗ ಮಿನಿಟ್ ಹ್ಯಾಂಡು 2:30ಕ್ಕೆ ಅದು ಈಸ್ಟ್ ಡೈರೆಕ್ಷನ್ ಕಡೆ ಇತ್ತಂದರೆ, ಅದೇ ಗಂಟೆ ಮುಳ್ಳು 3 ಗಂಟೆಗೆ ಯಾವ ಕಡೆ ಇರುತ್ತೆ ಕಂಡುಹಿಡಿದು ಕೊಡೋದಾಗಲಿ.
ಸೊ ನಮಗೆ 2:30 ಅಂದರೆ ಇಲ್ಲಿ ಹವರ್ ಹ್ಯಾಂಡ್ ಇಲ್ಲಿ ಇತ್ತು, ಕರೆಕ್ಟ್ ಅಲ್ಲ? ಹವರ್ ಹ್ಯಾಂಡ್ ಇಲ್ಲೇ ಐತಿ, ಇದು ಹವರ್ ಹ್ಯಾಂಡ್, ಇದು ಮಿನಿಟ್ ಹ್ಯಾಂಡ್. ಸೊ ನಮಗೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು? ಅರ್ಧ ತಾಸು ಬೇಕು. ಅರ್ಧ ತಾಸು ಅಂದರೆ ಅಷ್ಟೊತ್ತಿಗೆ ಏನಾಗುತ್ತೆ, ಮಿನಿಟ್ ಹ್ಯಾಂಡು ಇಲ್ಲಿಗೆ ಬಂದಿರುತ್ತೆ, ಕರೆಕ್ಟ್ ಅಲ್ಲ? ಬೇಕಿದ್ರೆ ಬೇರೆ ಕ್ಲಾಕಲ್ಲಿ ಬರಿತೀನಿ ಇಲ್ಲಿ. ಸೊ ಇದು 12, ಇದು 3 ಅಲ್ಲ ಸಾರಿ 6, ಇದು 3 ಮತ್ತು ಇದು 9 ಅಂತ. ಸೊ ನಮಗೆ ಈಸ್ಟು, ಸೌತು ಮತ್ತು ಒಂದು ವೆಸ್ಟು, ಇದು ನಾರ್ತ್. ಸೊ ನಮಗೆ ಇಲ್ಲಿ ಮಿನಿಟ್ ಹ್ಯಾಂಡ್ ಇತ್ತು. ಸೊ ನಮಗೆ ಇಲ್ಲಿಂದ ಇಲ್ಲಿಗೆ ಅವರ್ ಹ್ಯಾಂಡ್ ಬೇಕಪ್ಪ. ಇಲ್ಲಿ ಅವರ್ ಹ್ಯಾಂಡ್ ಬೇಕಂದರೆ ಸೊ ಯಾವ ಡೈರೆಕ್ಷನಲ್ಲಿ ಬರುತ್ತೆ ನಮಗೆ ಕಂಡುಹಿಡಿಯೋದು. ಸೊ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಮಗೆ ಎಷ್ಟು? ಅರ್ಧ ತಾಸು ಬೇಕಂದರೆ ಅಷ್ಟೊತ್ತಿಗೆ ಇದೇನಾಗುತ್ತೆ, ಮಿನಿಟ್ ಹ್ಯಾಂಡು 0 ನಿಂತಿರ್ತದೆ, ಕರೆಕ್ಟ್ ಅಲ್ಲ? ಸೊ ಆದ್ದರಿಂದ ನಮಗೇನಾಗುತ್ತೆ, ಇದೇನಾಗುತ್ತೆ, ನಾರ್ತ್ ವೆಸ್ಟಲ್ಲಿ ಡೈರೆಕ್ಷನ್ ಇತ್ತು. ನಾರ್ತ್ ವೆಸ್ಟಲ್ಲಿ ಡೈರೆಕ್ಷನ್ ಇದ್ದಿದ್ದು ನಮಗೆ ನಾರ್ತ್ ಡೈರೆಕ್ಷನಲ್ಲಿ ಬರುತ್ತೆ ಇಲ್ಲಿ, ಕರೆಕ್ಟ್ ಅಲ್ಲ? ಸೊ ನಮಗೆ ಇನ್ ವಿಚ್ ಡೈರೆಕ್ಷನ್ ಹ್ಯಾಂಡ್ ಅವರ್ ಹ್ಯಾಂಡ್ ಇಂಡಿಕೇಟ್ಸ್ ಅಟ್ 3 ಗಂಟೆಗೆ ಬರ್ಬೇಕಂದ್ರೆ ಯಾವ ಡೈರೆಕ್ಷನ್ ಬೇಕು? ನಮಗೆ ನಾರ್ತ್ ಡೈರೆಕ್ಷನಲ್ಲಿ ಬರುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ? ಸೊ ಇದು ಟೋಟಲ್ 20 ಕ್ವಶನ್ಸ್ ಆಗಿರುವಂಥದ್ದು. ಸೊ ನಿಮಗೆ ಇನ್ನು 20 ಕ್ವಶನ್ಸಲ್ಲೇ ನಾನು 20 ಕ್ವಶನ್ಸಲ್ಲೇ ಕಂಪ್ಲೀಟ್ ಯಾವುದು? ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಚಾಪ್ಟರ್ ಕಂಪ್ಲೀಟ್ ಆಯ್ತಿದ್ದು ಟೋಟಲ್ ಒಂದೇ ಒಂದು ವಿಡಿಯೋಲ್ಲಿ ನಿಮಗೆ ಟೋಟಲ್. ಮತ್ತು ಇದರಲ್ಲಿ ಆಲ್ ಟೈಪ್ಸ್ನ ಕವರ್ ಮಾಡಿದ್ದೀನಿ. ಅಂದರೆ ನಿಮ್ಗೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಯಾವ್ಯಾವ ಟೈಪಲ್ಲಿ ಕೇಳ್ಬೋದು ಎಕ್ಸಾಮಲ್ಲಿ, ಆ ಎಲ್ಲ ಟೈಪ್ಸ್ ಕವರ್ ಮಾಡಿ ಈ ಒಂದು ವಿಡಿಯೋದಲ್ಲಿ 20 ಕ್ವಶನ್ ಮೂಲಕ ನಿಮಗೆ ರೀಸನಿಂಗ್ ಕ್ಲಾಸ್ ಅಂದರೆ ಯಾವುದು ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ. ಸೊ ನಿಮ್ಗೆ ಇವತ್ತಿನ ಕ್ಲಾಸನ್ನು ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿರಿ. ಮತ್ತು ಕಾಮೆಂಟ್ ದಯವಿಟ್ಟು ಕೊಡಿ. ನಿಮ್ಗೆ ಏನಾನ ಯಾವುದೊಂದು ಪ್ರಾಬ್ಲಮಲ್ಲಿ ಡೌಟ್ಸ್ ಇದ್ದರೆ, ನಿಮ್ಗೆ ಯಾವುದೊಂದು ಪ್ರಾಬ್ಲಮ್ ಅರ್ಥ ಆಗಲಿಕ್ಕಂದ್ರೆ ಸೊ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಬೇಕಿದ್ರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಮತ್ತು ಇದರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇನೆ, ಯಾವುದೋ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನಮ್ಮ PDF ನೋಟ್ಸ್ನ ಅಂದರೆ ಕ್ಲಾಸ್ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಏನಾನ ಈ ಕ್ಲಾಸಲ್ಲಿ ಸಜೆಷನ್ಸ್ ಕೊಡೋಂಗಿದ್ರು ಕೂಡ ನೀವು ಸಜೆಷನ್ ಕೊಡ್ಬೋದು ಕಾಮೆಂಟ್ ಬಾಕ್ಸಲ್ಲಿ. ಸೊ ಇಷ್ಟೇ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.